ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಮತ್ತು ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಈ ದಿನದ ವಿಶೇಷ ಅನುಷ್ಠಾನದಿಂದ ಯಾವ ರೀತಿಯ ಶುಭ ಫಲಗಳನ್ನು ನಾವು ನಮ್ಮದಾಗಿಸ್ಕೊಳ್ಬಹುದು, ವನಸಿರಿಗಳಲ್ಲಿ ಇರುವಂತಹ ವಿಶೇಷ ಮಹತ್ವದ ವಿಚಾರಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಜೊತೆಗೆ 12 ರಾಶಿಗಳಲ್ಲಿ ಇರುವಂತಹ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇದರ ಜೊತೆಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ವೀಕ್ಷಕರೇ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ನೀವು ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಕಾರ್ಯಕ್ರಮದ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಒಂದು ಕರೆಯನ್ನು ಮಾಡಬಹುದು, ಮತ್ತೊಂದು ಪತ್ರವನ್ನು ಬರೀಬಹುದು. ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ ಯಾವುದು ತಿಳಿಸ್ಕೊಡ್ತೀನಿ. 0802219999 08041219999. ಇಲ್ಲಿ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮತ್ತೊಂದು ಪತ್ರವನ್ನು ಬರಿಬೋದು. ಪತ್ರ ಬರಿಬೇಕಾದ್ರೆ ಇರುವಂಥ ವಿಳಾಸ ಯಾವುದು? ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಈ ವಿಳಾಸಕ್ಕೆ ನೀವು ಪತ್ರವನ್ನು ಬರಿಬೋದು. ಪತ್ರವನ್ನು ಬರಿಬೇಕಾದ್ರೆ ಖಂಡಿತವಾಗಿಯೂ ನಿಮ್ಮ ಕಣ್ಣ ರೇಖೆಗಳನ್ನು ಸ್ಪಷ್ಟವಾಗಿ ತಿಳಿಸುವಂತಹ ಭಾವಚಿತ್ರವನ್ನು ಖಂಡಿತವಾಗಿಯೂ ಕಳಿಸಬೇಕು. ಇನ್ನು ನಮ್ಮ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಂಡಿದ್ರೆ ಮತ್ತೆ ಹೇಗೆ ನೋಡಬಹುದು? ವೆಬ್ಸೈಟ್ ID ಇದೆ, ತಿಳಿಸ್ಕೊಡ್ತೀನಿ. www.zkannada.tv.com www.zkannada.tv.com. ಇಲ್ಲಿ ನೀವು ನಮ್ಮ ಕಾರ್ಯಕ್ರಮದ ಹೆಸರನ್ನು ಮಹರ್ಷಿವಾಣಿ ಅಂತ ಮತ್ತು ದಿನಾಂಕವನ್ನು ಟೈಪ್ ಮಾಡಿದರೆ ಆ ದಿನಾಂಕದ ಮಹರ್ಷಿವಾಣಿ ಕಾರ್ಯಕ್ರಮದ ಸಂಪೂರ್ಣ ವಿವರಗಳನ್ನು ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ. ಸ್ವಾಗತ ಕೋರಿದ್ದಾಯಿತು. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಗುರುಜಿ, ಇವತ್ತು ಸೋಮವಾರ, ಈಶ್ವರನ ವಾರ. ಯಾವ ವಿಶೇಷ ಮಾಹಿತಿನ ಇವತ್ತು ತಿಳಿಸ್ಕೊಡ್ತೀರಾ? ಕಾಯ್ತಾ ಇದ್ದೀವಿ. ಖಂಡಿತಮ್ಮ. ಶ್ರಾವಣ ಮಾಸ ಮುಗಿತಾ ಬಂತು. ಸೋಮವಾರ ಸಾಂಬ ಸದಾಶಿವನ ಆರಾಧನೆಯೂ ಆಗಬೇಕಾಗಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಇವತ್ತು ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟು ಇದೆ. ಏನೇ ಆದರೂ ಈ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಆಗಿಂದಾಗಲೇ ನಾವು ನಿಮಗೆ ತಿಳಿಸಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಬೋದು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹಿತ ಆ ಸಮಸ್ಯೆಗಳಿಗೆ ಆಗಿಂದಾಗಲೇ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ನಿಮ್ಮ ಮನೆ ಬಾಗಿಲಲ್ಲಿ ಅದೃಷ್ಟ ನಿಂತಿದ್ದರೆ ನೀವು ಫೋನ್ ಎತ್ಕೊಂಡ ತಕ್ಷಣ ಇಮಿಡಿಯೇಟ್ ಕರೆ ನಮಗೆ ಸಿಗ್ಬೋದು, ನಮ್ಮಿಂದ ನಿಮಗೆ ಉಪಯುಕ್ತವಾದಂಥ ಮಾಹಿತಿ ಸಿಗ್ಬೋದು. ಇದೆಲ್ಲಕ್ಕೂ ಕಾರಣ ನೇರ ಪ್ರಸಾರ. ನೇರ ಪ್ರಸಾರದ ಈ ಶುಭ ದಿನ ವಿಶೇಷವಾಗಿರ್ತಕ್ಕಂತಹ ಸೋಮವಾರ ಸಾಂಬ ಸದಾಶಿವನ ತ್ರಯಂಬಕೇಶ್ವರನ ಆರಾಧನೆ ಮಾಡ್ತಾ ಶ್ರಾವಣ ಮಾಸ ಮುಗದೇ ಹೋಗ್ತಾ ಇದೆ. ಅಗೋ ಈಗೋ ಅಂದರೆ ಎಲ್ಲರೂ ಹೆಣ್ಣುಮಕ್ಕಳು ಅಯ್ಯೋ ವರಮಹಾಲಕ್ಷ್ಮಿ ಹತ್ತಿರ ಬಂತು, ವರಮಹಾಲಕ್ಷ್ಮಿ ಪೂಜೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರಿ. ವರಮಹಾಲಕ್ಷ್ಮಿ ಮುಗೀತು, ಮಂಗಳಗೌರಿ ಅಷ್ಟೇ ನಿಂತಿದೆ. ಇನ್ನು ಮಂಗಳಗೌರಿ ಒಂದು ಅನುಷ್ಠಾನ ನಾಳೆ ಆದರೆ ಮುಗೀತು ಈ ಶ್ರಾವಣ ಮಾಸ. ಈ ವರ್ಷದ ಶ್ರಾವಣ ಮಾಸ ನೋಡ್ತಾ ಇದ್ದಾಗೆ ಬಂತು. ವಿಶೇಷವಾದ ಹಬ್ಬ ಹರಿದಿನಗಳಾಯಿತು, ಶ್ರಾವಣ ಮುಗಿತಾ ಬಂತು. ಇನ್ನು ಶ್ರಾವಣ ಆದರೆ ಇನ್ನು ಮುಂದೆ ಬರ್ತಕ್ಕಂಥದ್ದೇ ಭಾದ್ರಪದ ಮಾಸ. ಶ್ರಾವಣ ಭಾದ್ರಪದ ಬಂತು ಅಂದರೆ ಎಲ್ಲೆಲ್ಲೂ ಗಣಪರ ಆರಾಧನೆ ಬಹಳ ವಿಶೇಷ. ಗೌರಿ ಗಣಪತಿ ಹಬ್ಬ, ಕೈಲಾಸದಿಂದ ತಾಯಿ ದರೆಗಿಳಿತಕ್ಕಂತಹದ್ದು. ತವರಿಗೆ ಬರ್ತಕ್ಕಂತಹ ತಾಯಿ ಗೌರಿನ ಎಲ್ಲರೂ ಮನೆಯಲ್ಲಿಟ್ಟು ಆರಾಧನೆ ಮಾಡಿ ಅಮ್ಮನವರು ಮನೆಗೆ ಬಂದಾಗ, ಹೆಣ್ಣುಮಗಳು ಮನೆಗೆ ಬಂದಾಗ ಆ ತಾಯಿನ ನೋಡ್ಕೊಳ್ತಕ್ಕಂತಹ ರೀತಿಯೇ ಬಹಳ ವಿಶೇಷವಾಗಿರುತ್ತೆ. ಅದರ ವಿಚಾರ ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣುಮಕ್ಕಳಿಗೆ ನಾವು ಹೆಚ್ಚಾಗಿ ಹೇಳಬೇಕಾದ್ದೇ ಇಲ್ಲ. ಕಾರಣ ನೀವು ತವರಿಗೆ ಹೋದಾಗ, ನೀವು ತವ್ರ ಮನೆಗೆ ಹೋದಾಗ ಹೇಗೆಲ್ಲ ನಿಮ್ಗೆ ಫ್ರೀ ಇರುತ್ತೋ, ಗಂಡನ ಮನೇಲಿದ್ದಾಗ ನೀವೇನು ಕೆಲಸ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಆದರೂ ತವರಿಗೆ ಹೋದಾಗ ಬೆಳಗ್ಗೆ ಎದ್ದೇಳುವ ಸುಪ್ರಭಾತದಿಂದ ಹಿಡಿದು
ರಾತ್ರಿ ಮಲಗುವವರೆಗೂ ನಿಮ್ಮ ಉಡುಗೆ ತೊಡುಗೆಗಳಿರಲಿ, ನಿಮ್ಮ ಊಟ ಉಪಚಾರವಿರಲಿ, ಅಥವಾ ನಿಮಗೆ ಬೇಕಾದಂಥ ಫ್ರೀನೆಸ್ ಇರಲಿ, ಪ್ರತಿಯೊಂದು ನೋಡ್ಬೋದಾದರೆ ಅದು ನಿಮ್ಮ ತವ್ರ ಮನೆ. ಅಂದರೆ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಾಗ ಹೆಣ್ಣುಮಕ್ಕಳ ಯಾವ ಒಂದು ಸ್ವತಂತ್ರತೆ ಇರುತ್ತೋ ಅಂತಹ ಒಂದು ಸ್ವತಂತ್ರತೆ ನೋಡಬಹುದು. ಹಾಗೆ ಅಂತಹ ಒಂದು ಆತಿಥ್ಯವನ್ನು, ಹೆಣ್ಣು ಮಕ್ಕಳಿಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆತಿಥ್ಯವನ್ನು ತವರಿನಲ್ಲಿ ಅಷ್ಟು ಅದ್ಧೂರಿತವಾಗಿ ಸಿಗುತ್ತೆ. ಗಂಡದ ಮನೆಯಲ್ಲೂ ನೀವು ಅಷ್ಟೇ ಸ್ವತಂತ್ರವಾಗಿದ್ದರೂ ಸಹಿತ ಅಲ್ಲಿ ಏನೇ ಸ್ವತಂತ್ರ, ಏನೇ ಒಂದು ಸಿರಿವಂತಿಕೆ ಇದ್ದರೂ ತವರು ಮನೆಗೆ ಬಂದಾಗ ತಾಯಿ ಮಾಡತಕ್ಕಂತಹ ಅಡಿಗೆನ ಕೂತು ಊಟ ಮಾಡುವಾಗಿರುವಂಥ ಒಂದು ಸುಖ, ಸಂತೋಷ ಪದ್ಧತಿ ಬೇರೆಲ್ಲೂ ಸಿಗೋದಿಲ್ಲ. ಹೇಳ್ಬೋದು ಅಷ್ಟೇ, ಸಾಕಷ್ಟು ಇರ್ಬೋದು. ಆದರೆ ತವರು ಮನೆ ಅಂತಕ್ಕಂಥದ್ದು ಎಂಥ ಒಂದು ಬಡವರ ಮನೆ ಇರಲಿ, ಗುಡಿಸಲಲ್ಲಿದ್ದರೂ ಸಹಿತ ಗಂಡನ ಮನೆ ಸಿರಿವಂತಿಕೆ ಇದ್ದು ಒಳ್ಳೆಯ ಒಂದು ಬಿಲ್ಡಿಂಗಲ್ಲಿದ್ದರು, ತಾಯಿ ಮನೆ ಅಂತಕ್ಕಂಥದ್ದು ಒಂದು ಗುಡಿಸಲಲ್ಲಿದ್ದರೂ ಸಹಿತ ಆ ಗುಡಿಸಲಿಗೆ ಬಂದರೂ ಸಹಿತ ಅಷ್ಟೇ ವಿಶೇಷವಾದ ಸಂತೋಷ ತವರಲ್ಲಿ ಸಿಗುತ್ತೆ. ಹಾಗೆ ತವರಿಗೆ ಬರ್ತಿರ್ತಕ್ಕಂತಹದ್ದು ಸ್ವರ್ಣಗೌರಿ. ಆಗೋ ಈಗ ಅಂದರೆ ಬಂದೇ ಬಂತು ಭಾದ್ರಪದ ಮಾಸ. ಭಾದ್ರಪದ ಮಾಸದಲ್ಲಿ ಪ್ರಥಮದಲ್ಲಿ ಗೌರಿ ಬರ್ತಾಳೆ. ತಾಯಿ ತನ್ನ ತವರಿಗೆ ಬರ್ತಾಳಂತೆ. ತವರಿಗೆ ಬಂದಂತಹ ತಾಯಿನ ಶಿವ ಮಾರನೇ ದಿವಸ ಬೆಳಗ್ಗೆದ್ದರೆ ಬೆಳಗಿನ ಸೂರ್ಯೋದಯಕ್ಕೆ ಪುನಃ ಗಣಪನ ಕಳಿಸ್ತಾನೆ, ಹೋಗು ನಿನ್ನ ತಾಯಿನ ಕರ್ಕೊಂಡು ಬಾ. ಹಾಗಾಗಿ ಗೌರಿ ಗಣಪತಿ ಎರಡೂ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಈ ಗೌರಿ ಗಣಪತಿಯ ಹಬ್ಬದ ಒಂದು ವಿಶೇಷಗಳು, ಆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ, ಅದರಲ್ಲೂ ಈ ವರ್ಷದ ಗೌರಿ ಗಣಪತಿಯ ಹಬ್ಬ ಬಹಳ ಅರ್ಥಗರ್ಭಿತವಾಗಿದೆ. ಅಂತಹ ಒಂದು ತಿಥಿವಾರ ನಕ್ಷತ್ರಗಳಲ್ಲಿದೆ, ಅಂತಹ ಒಂದು ವಿಶೇಷತೆಯನ್ನು ಪಡೆದಿರತಕ್ಕಂತಹದ್ದು. ಹಾಗಾಗಿ ಗೌರಿ ಗಣಪತಿ ಹಬ್ಬದ ಬಗ್ಗೆ ನಾವು ತಿಳ್ಕೊಳ್ಳೋದಿದೆ. ಆದರೆ ಇವತ್ತು ವಾರದ ಮೊದಲನೇ ದಿನ. ಈಗಾಗಲೇ ರಾಶಿ ಫಲಗಳನ್ನು ನೀವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಿದ್ದೀರಿ. ರಾಶಿಫಲ ನಮ್ಮಲ್ಲಿ 2-3 ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮ ನೋಡಿದ್ರೆ ಅವತ್ತು ರಾಶಿಫಲ ಎಲ್ಲಿ ನಿಂತಿರುತ್ತಪ್ಪ ಅನ್ನೋ ಥರ. ಆದರೆ ರಾಶಿಫಲವನ್ನು ಇವತ್ತು ನೀವು ಬಹಳ ಅಚ್ಚುಕಟ್ಟಾಗಿ ತಿಳ್ಕೊಳ್ಬೋದು, ಅದನ್ನು ಮುಂದಿನ ಭಾಗದಲ್ಲಿ. ಆದರೆ ಅದಕ್ಕೂ ಮುನ್ನ ಪಂಚಾಂಗಶಾಸ್ತ್ರ, ದರ್ಪಣಾಂಜನ, ಇನ್ನಷ್ಟು ಉಪಯುಕ್ತವಾದಂತಹ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಅಂಬಾ ಯಾದೇವಿ ಸರ್ವೋಪದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಶ್ರೀ ಧುರ್ಮುಖನಾಮ ಸಂವತ್ಸರಿ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ 29/3/2016 ಸೋಮವಾರ, ಪುನರ್ವಸು ನಕ್ಷತ್ರ. ಇವತ್ತು ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಪುನರ್ವಸು ನಕ್ಷತ್ರ. ಇನ್ನು ಸೋಮ ಪ್ರದೋಷ ಇರತಕ್ಕಂಥದ್ದು ನೋಡಿ. ಅತ್ತ ಹರಿಯೂ ಪೂಜೆ, ಅತ್ತ ಹರಣ ಪೂಜೆ, ಹರಿಹರೇಶ್ವರರ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಪುನರ್ವಸು ನಕ್ಷತ್ರವಾದ್ದರಿಂದ ಶ್ರೀರಾಮಚಂದ್ರನ ಆರಾಧನೆ. ಇನ್ನು ಸೋಮ ಪ್ರದೋಷವಾದ್ದರಿಂದ, ಸೋಮವಾರ ಪ್ರದೋಷ ಇರೋದ್ರಿಂದ ಸೋಮ ಪ್ರದೋಷ ಅಂದರೆ ಅದು ಶಿವನ ಆರಾಧನೆ. ಇತ್ತ ಶಿವನಿಗೂ ವಿಶೇಷವಾದಂಥ ಅನುಷ್ಠಾನ ಇದೆ, ಹಾಗೆ ಮಹಾವಿಷ್ಣುವಿಗೂ ಅಷ್ಟೇ ವಿಶೇಷವಾದಂಥ ಅನುಷ್ಠಾನ ಇದೆ. ಶಿವಭಕ್ತರಾಗಲಿ ವಿಷ್ಣು ಭಕ್ತರಾಗಲಿ ಇಬ್ಬರೂ ಸಹಿತ ಏಕವಾಗಿ ಇವತ್ತಿನ ದಿವಸ ಹರಿಹರೇಶ್ವರನ ಆರಾಧನೆ ಮಾಡಲಿಕ್ಕೆ ಬಹಳ ಒಳ್ಳೆಯ ದಿನ. ಹಾಗಾಗಿ ತುಳಸಿಯಿಂದ ವಿಷ್ಣುವನ್ನು, ಬಿಲ್ಲೋಪತ್ರೆಯಿಂದ ಶಿವನ್ನು ಇವತ್ತು ಆರಾಧನೆ ಮಾಡಬಹುದು. ಓಂ ನಮೋ ನಾರಾಯಣ ಎಂಬತಕ್ಕಂಥ ನಾರಾಯಣ ಮಂತ್ರವನ್ನು ಸ್ವಲ್ಪ ಜನ ಹೇಳಿದ್ರೆ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಮತ್ತಷ್ಟು ಜನ ಹೇಳ್ತಾರೆ. ಅದರಿಂದ ಹರಿಹರೇಶ್ವರನ ಆರಾಧನೆ ಮಾಡಲಿಕ್ಕೆ ಸೋಮ ಪ್ರದೋಷ ಹಾಗೂ ಪುನರ್ವಸು ನಕ್ಷತ್ರ ಎರಡೂ ವಿಶೇಷವಾಗಿದೆ. ಒಳ್ಳೆಯದಾಗಲಿ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ಮಾಡೋದಾ? ದರ್ಪಣಾಂಜನ ದರ್ಶನ ಇದೆ, ವಾರ ಸೋಮವಾರ ಇದೆ. ಆದಷ್ಟು ಬೇಗ ರಾಶಿಫಲ ಹೇಳಿ ಇನ್ನಷ್ಟು ವಿಚಾರಗಳನ್ನು ನಾನಿವತ್ತು ತಿಳಿಸ್ಬೇಕಾಗಿದೆ. ಯಾಕೆಂದರೆ ನೇರ ಪ್ರಸಾರಕ್ಕೆ 2 ದಿವಸ ಬಂದಿಲ್ಲ ಅಂದರೆ ಹಬ್ಬ ಮನಸ್ಸೆಲ್ಲ ಭಾಳ ತೊಂದರೆ ಆಗಿಬಿಡುತ್ತೆ. ನೇರವಾಗಿ ಬರಬೇಕು, ನಮ್ಮ ಆತ್ಮೀಯ ಅಭಿಮಾನಿಗಳ ಹತ್ರ ಅದೊಂದೆರಡು ಮಾತು ಹಂಚ್ಕೊಂಡು ಮಾತಾಡಿದ್ರೇ ಒಂದು ಸಮಾಧಾನ. ಭಗವಂತ ಹಾಗೆ ಈಗಾಗಲೇ ರಾಜ್ಯದಾದ್ಯಂತ ಅರಿಶಿನ ಕುಂಕುಮವನ್ನು ಕೊಡುವಂತಹ ಕಾಯಕ ಈಗಾಗಲೇ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಶುರು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಬಹಳ ಅದ್ಧೂರಿತವಾಗಿ ದೊಡ್ಡಬಳ್ಳಾಪುರದಲ್ಲಿ ಬಹಳ ವಿಶೇಷವಾಗಿ ನಡೆಸಿದ್ದಾರೆ. ನಮ್ಮ ನಾಗರಾಜ್ ಅವರ ಆಧ್ವರ್ಯತೆಯಲ್ಲಿ ಮುತ್ಯಾಲಮ್ಮನ ದೇವಸ್ಥಾನದ ಅಧ್ಯಕ್ಷರು, ಧರ್ಮದರ್ಶಿಗಳಾದಂತಹ ನಾಗರಾಜ್ರವರು ಅವರ ಕುಟುಂಬದಲ್ಲಿ ಬಹಳ ಅದ್ಧೂರಿತವಾಗಿ, ಆ ಅದ್ಧೂರಿತನ ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿ ಮನೆ ಕೆಲಸ, ಮನೆಯಲ್ಲಿ ನಡೀತಿರೋ ಕಾರ್ಯಕ್ರಮ ಅಂಥೇಳಿ ಊರಿನ ಮಂದಿ ಎಲ್ಲರೂ ಸೇರಿ ಬಂದು ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಹೋಗುವಂತಹ ಕಾಯಕವನ್ನು ಮಾಡಿದ್ರು. ಹೇಗಿತ್ತು ಆ ಕಾರ್ಯಕ್ರಮ ಅದು ನಾಳೆ ಸಂಚಿಕೆಯಲ್ಲೇ ನೋಡೋಣ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಒಳ್ಳೆ ಆತ್ಮೀಯತೆಯಿಂದ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಇನ್ನೂ ಸಾಕಷ್ಟು ಕಡೆ ಕೊಡಲಿಕ್ಕಾಗಿ, ಅರಿಶಿನ ಕುಂಕುಮ ಕೊಡಲಿಕ್ಕಾಗಿ ಈಗಾಗಲೇ ನಮ್ಮ ವಾಹಿನಿಗೂ ಸಾಕಷ್ಟು ಜನ ಬಂದು ಅರಿಶಿನ ಕುಂಕುಮದ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಪತ್ರ ಸಮೇತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥವರು ಹಂಚ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ,
ಗೌರಿ ಗಣಪತಿ ಹಬ್ಬದ ಶುಭಾಶಯಗಳೊಂದಿಗೆ ಗೌರಿ ಭಾಗನವನ್ನು ನಾವು ನಮ್ಮ ಕಡೆಯಿಂದ ಎಷ್ಟು ಕೊಡ್ತಾ ಇದ್ದೀವೋ ಅದಕ್ಕೆ ಮತ್ತಷ್ಟು ಸೇರಿಸ್ಕೊಂಡು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾರನ್ನೂ ಸಹಿತ ಬಂದಾಗ ಆಗೋಯ್ತು ಇಲ್ಲ ಅನ್ನೋ ಮಾತಾಡ್ದಿರ ಇಷ್ಟು ಅರಿಶಿನ ಕುಂಕುಮವನ್ನಾದರೂ ಸಹಿತ ಕೊಟ್ಟೆ ಕಳಿಸ್ಬೇಕು. ಇದು ಒಂದು ಜವಾಬ್ದಾರಿ. ಯಾರು ಇಲ್ಲಿಗೆ ಬಂದು ಅದಕ್ಕೆ ಸಂಬಂಧಪಟ್ಟಂತಹ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತೇನೆಂದರೆ, ಇಲ್ಲಿಗೆ ಬಂದು ನನ್ನ ಕೈಯಿಂದ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು, ನೀವು ನಿಮ್ಮ ಊರಲ್ಲಾಗಲಿ, ನಿಮ್ಮ ತಾಲೂಕಲ್ಲಾಗಲಿ, ನಿಮ್ಮ ಡಿಸ್ಟಿಕಲ್ಲಾಗಲಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ನೀವೆಲ್ಲಿ ಹಂಚ್ತಿರೋ, ಹಂಚುವಂತಹ ಕಾಲದಲ್ಲಿ ಬಂದಾಗ ಯಾರೊಬ್ಬರಿಗೂ ಇಲ್ಲ ಅನ್ನೋ ಮಾತಾಗಬಾರ್ದು. ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಅರ್ಧ ಕೆಜಿ ಅರಿಶಿನ, ಅರ್ಧ ಕೆಜಿ ಕುಂಕುಮನ ತೆಗೆದಿಟ್ಕೊಂಡು ಇರುವ ತನಕ ಈ ಒಂದು ಮಂಗಳ ದ್ರವ್ಯಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದನ್ನು ಕೊಟ್ಟು, ಅದಾದ ನಂತರ ಮತ್ತಷ್ಟು ಅರಿಶಿನ ಕುಂಕುಮವನ್ನಾದರೂ ಕೊಟ್ಟು, ಯಾರನ್ನೂ ಬರಿಗೈಲಿ ಯಾರನ್ನೂ ಇಲ್ಲ ಅಂತ ಹೇಳಿದಿರ ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿ ಈ ಸಹಕರಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ತಾವು ಮಾಡಿಕೊಳ್ಬೇಕು. ಅಂದರೆ ನನ್ನೊಂದಿಗೆ ನೀವು ಕೈ ಜೋಡಿಸಿ ಕೊಟ್ಟಾಗ ಮಾತ್ರವೇ ಈ ಸಂಕಲ್ಪ ಪರಿಪಕ್ವವಾಗುವಂಥದ್ದು. ಅದರಿಂದ ಇದಕ್ಕಾಗಿ ಎಲ್ಲರೂ ಸಂಬದ್ಧರಾಗಿರಬೇಕು ಅಂತ ಹೇಳ್ತಾ ದರ್ಪಣಾಂಜನ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ವಿಶೇಷವಾದಂಥ ರೀತಿ ಈ ವಾರದ ಉದ್ದಕ್ಕೂ, ಅದರಲ್ಲೂ ಇವತ್ತು ಭವಿಷ್ಯತ್ತು ಹೇಗಿದೆ, ಇವತ್ತು ನಾವೇನೆಲ್ಲ ಎಚ್ಚರಿಕೆಯಿಂದಿರಬೇಕು, ಎಷ್ಟು ಎಚ್ಚರಿಕೆಯಿಂದ ಇದ್ದರೆ ನಮ್ಮ ಜೀವನ ಅಷ್ಟು ಸುಖಮಯವಾಗಿರುತ್ತೆ. ಬನ್ನಿ ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಇವತ್ತಿನ ದಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇವತ್ತು ಅಸಾಧ್ಯವಾದ ಯಾವುದಲ್ಲ, ಎಲ್ಲವೂ ಸಾಧ್ಯ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಚಂಚಲತೆಯಿಂದ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಮನಸ್ಸಿಗೆ ಬಹಳ ನೋವು ಮಾಡ್ಕೊಳ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ದುಡುಕು ಸ್ವಭಾವದಿಂದ ಯಾವುದೇ ಕೆಲಸ ಆದರೂ ಮನೇಲಿರ್ತಕ್ಕಂಥ ಹಿರಿಯರು, ಜೊತೆಲಿರ್ತಕ್ಕಂಥವರು ಯಾರೋ ಒಬ್ಬರು ನಿಮಗೆ ಸಮಾಧಾನವಾಗಿರು, ಇವತ್ತು ಈ ಸಮಂಜಸವದ್ದಲ್ಲ ಅಥವಾ ಸ್ವಲ್ಪ ನಿಧಾನ ಮಾಡುವಂತಹ ಕಾಯಕ ಆಗಲಿ ಅಂತ ಹೇಳಿದ್ರೂ ಸಹಿತ ನೀವು ಬಲವಂತ ಮಾಗಸ್ನಾನದಿಂದ ಅಥವಾ ಆಗಿಂದಾಗಲೇ ಮಾಡಿಬಿಡಬೇಕು, ಅದರಿಂದ ಏನೋ ಬರೋದು ನೋಡಿಬಿಡ್ಬೇಕು ಅಂಥೇಳಿ ಭಾಳ ವೇಗವಾಗಿ ನೀವು ಮುಂದುವರಿತೀರಿ. ಅಷ್ಟು ಸಮಂಜಸವಲ್ಲ. ಮೇಷರಾಶಿಯವರು ಇವತ್ತಿನ ನೀವು ಮಾಡ್ತಕ್ಕಂತಹ ಯಾವುದೇ ಕಾಯಕವಾದರೂ ಅಷ್ಟು ಪರಿಪಕ್ವವಾಗಿ ಮುಂದೆ ಹೋಗೋದಲ್ಲದ್ರಿಂದ ಸ್ವಲ್ಪ ಸಮಾಧಾನಕರವಾಗಿದ್ದು ನಿಧಾನಕ್ಕಾದರೂ ಮಂದಗತಿಯಲ್ಲಿ ಸಾಗಿದ್ರೂ ಪರವಾಗಿಲ್ಲ, ಒಳ್ಳೆಯದಾಗತ್ತೆ. ಸ್ವಲ್ಪ ತಾಳ್ಮೆ ನಿಮ್ಮಲ್ಲಿರಲಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ 21 ಗರಿಕೆಯನ್ನು ತಂದು ಗಣಪತಿಯ ಪಾದದ ಮೇಲಿಟ್ಟು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಆ ಗಣಪತಿಯ ಮಂತ್ರವನ್ನು ಮೇಷರಾಶಿಯವರು ಇವತ್ತು 21 ಬಾರಿ ಹೇಳ್ಕೊಂಡಿದ್ದೆ ಆದರೆ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ನೆಮ್ಮದಿ ಕಾಣ್ತೀರಿ. ಜೊತೆಗೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ಹಾಗಾಗಿ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸರಿಪಡಿಸ್ಕೊಂಡು ಮಾಡುವಂತಹ ಕಾಯಕ, ಅಂತಹ ಮನಸ್ಥಿತಿ ನಿಮ್ಮದು. ಹಾಗೆ ಅದರೊಂದಿಗೆ ಇವತ್ತು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಚಂದ್ರ ಮತ್ತು ಗುರು ಇದ್ದಾಗ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಒಂದು ಲಕ್ಷಣ, ಅಂತಹ ಒಂದು ವೈಶಿಷ್ಟ್ಯತೆ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ. ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ವೃಷಭ ರಾಶಿಯವರು ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಸೂರ್ಯಾಸ್ತಮದ ಒಳಗೆ ವೃಷಭ ರಾಶಿಯವರು ಸೂರ್ಯಾಸ್ತಮದ ಒಳಗೆ ಬರಿಗಾಲಲ್ಲಿ ಒಂದಷ್ಟು ದೂರ ಆದರೂ ಹಸಿರು ಹುಲ್ಲುಗಾವಲ ಮೇಲೆ ಒಂದಷ್ಟು ದೂರ ನಡೆಯೋದ್ರಿಂದ ಇವತ್ತು ಮತ್ತಷ್ಟು ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ತೀರಿ. ಹಸಿರು ಬುಧನ ಅನುಗ್ರಹ ಬೇಕಾಗಿದೆ. ಅದರಿಂದ ಒಂದಷ್ಟು ದೂರ ಆದರೂ ಬರಿಗಾಲಲ್ಲಿ ಹಸಿರು ಹುಲ್ಲಿರ್ತಕ್ಕಂಥ ಸ್ಥಳ, ಶುದ್ಧಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ನಡೆಯೋದ್ರಿಂದ ಒಂದಿಷ್ಟು ಒಳಿತನ್ನು ನೀವು ಕಾಣಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಮುಗ್ಗಟ್ಟು ಸಾಕಷ್ಟು ಆಗ್ಬೋದು, ನಿಷ್ಠೂರದ ಹೊರೆ ಮತ್ತಷ್ಟು ಆಗ್ಬೋದು. ಯಾರು ಜೊತೆಲಿರ್ತಕ್ಕಂಥವರಾಗಲಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವರಾಗಲಿ, ನಿಮ್ಮ ಸಂಬಂಧಿಕರಾಗಲಿ, ಅವರು ಆಡುವಂತಹ ಮಾತು ನಿಮಗೆ ಸಮಂಜಸವಾಗಿ ಅಲ್ಲದಿರ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಇಲ್ಲದ ಪ್ರಯಾಸವನ್ನು ತಂದುಕೊಂಡು ಮನಸ್ತಾಪಗಳನ್ನು ತಂದುಕೊಳ್ತೀರಿ. ಆಗಿಂದಾಗಲೇ ವ್ಯಾಜ್ಯಗಳಾಗುವಂತಹದ್ದು, ಸಣ್ಣ ಪುಟ್ಟ ಗಲಾಟೆಗಳಾಗುವಂಥದ್ದು, ಇದೇ ಒಂದು ಅತಿರಿಕ್ತವಾಗಿ ತಿರುಗಿಕೊಂಡು ಅದು ಮತ್ತೊಂದು ಸಮಸ್ಯೆ ಎದುರಾಗುವಂಥ ಲಕ್ಷಣಗಳಿದೆ. ಅದರಿಂದ ಮಿಥುನ ರಾಶಿಯವರು ಹಾಕುವ ಹೆಜ್ಜೆ ಜೋಪಾನ,
ಎಚ್ಚರಿಕೆ ನಡೆ ಇರಲಿ. ಹಾಗೆ ಏನೇ ಸಮಸ್ಯೆ ಬಂದರೂ ದುರ್ಗಾ ಪರಮೇಶ್ವರಿಯ ಪಾದವನ್ನು ಗಟ್ಟಿಯಾಗಿ ಹಿಡೀರಿ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದರೆ ಎಂತಹ ಅಸಾಧ್ಯವಾದರೂ ಅದು ಸಾಧ್ಯ ಆಗುತ್ತೆ. ಜೊತೆಗೆ ಎಂತಹ ದೋಷಗಳಿದ್ದರೂ ದೋಷಮುಕ್ತರಾಗ್ತೀರಿ. ಭಗವತಿಯ ಅನುಗ್ರಹ ಇವತ್ತೆಲ್ಲರಿಗೂ ಬೇಕಾಗಿದೆ, ಅದರಲ್ಲಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಬೇಕಾಗಿದೆ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರತನಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಶಾಂತ ಅಂತ. ಶಾಂತ. ಹ್ಞೂ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಇದಾರಾ ನಿಮ್ಮ ಮನೆಯವರು? ಹಾ, ಇದಾರೆ ಮೇಡಮ್. ಮಾತಾಡ್ಸಿ, ಗುರುಜಿ ಇದ್ದಾರೆ. ಹ್ಞೂ ಮೇಡಮ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ಗುರುಜಿ, ನಾನು ಎಷ್ಟು ದಿನದಿಂದ ಟ್ರೈ ಮಾಡಿದ್ದೀನಿ, 3 ವರ್ಷದಿಂದನೂ ಟ್ರೈ ಮಾಡಿದ್ದೀನಿ. ಇವಾಗ ಸಿಕ್ಕಿದೆ ಗುರುಜಿ. ಒಳ್ಳೆಯದಾಗಲಿ ತಾಯಿ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಗುರುಜಿ, ಮಾತಾಡಕ್ಕೆ ಆಗ್ತಾ ಇಲ್ಲ. ಆಗ್ಲಿಮ್ಮ ತಾಯಿ, ಚಾಮುಂಡೇಶ್ವರಿ ಅನುಗ್ರಹ ನಿನಗಿರಲಿ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಗುರುಜಿ. ಏನು ಸಮಸ್ಯೆ ನನ್ಗೆ ಯಾವಾಗ ಪರಿಹಾರ ಆಗುತ್ತೆ ಅಂತ ಹೇಳಿ ಗುರುಜಿ. ಏನು ತೊಂದರೆ ಅಮ್ಮ? ನಮ್ಮ ಯಜಮಾನ್ರು ಹೋಟ್ಲ್ ಬಿಸ್ನೆಸ್ ಮಾಡ್ತಾ ಇದಾರೆ. ಹ್ಞೂ. ತುಂಬಾ ಸಾಲ ಆಗ್ಬಿಟ್ಟಿದೆ ಗುರುಜಿ. ಯಾಕೆ ಬಿಸ್ನೆಸ್ ಸರಿ ನಡೀತಾ ಇಲ್ವಾ? ಆಗುತ್ತೆ, ದುಡ್ಡೇ ನಿಲ್ತಾ ಇಲ್ಲ ಗುರುಜಿ. ಮತ್ತೆ ವ್ಯಾಪಾರ ಆದಮೇಲೆ ಅಲ್ಲಿಂದಲ್ಲಿ ಬರ್ತಕ್ಕಂಥದ್ರಲ್ಲಿ ಒಂದಿಷ್ಟು ಲಾಭ ಅಂತ ಇರುತ್ತಲ್ವಮ್ಮ? ಹೌದು ಗುರುಜಿ. ಮತ್ತೆ ಬಂದಿದ್ದನ್ನ ನೀವು ಸಾಲ ಮಾಡಿ ಸಾಲಕ್ಕೆ ಎಲ್ಲ ಕಟ್ಕೊಂಡು ಬಂದ್ರೆ ಮನೆ ಸಂಸಾರ ಹೇಗೆ? ಜೊತೆಗೆ ಬರ್ತಕ್ಕಂತಹವ್ರನ್ನ ಬರೀ ಸುಧಾರಿಸೋದೇ ಆದ್ರೆ ಹೋಟ್ಲ್ ಜೀವನ ಬಹಳ ಕಷ್ಟ ಇದೆಮ್ಮ. ಎಲ್ಲರೂ ಅಂದ್ಕೊಂಡಂಥ ಸುಲಭ ಜೀವನ ನಿಮ್ಮದಲ್ಲ. ಆದರೆ ಇಲ್ಲಿ ಬುದ್ಧಿವಂತಿಕೆ ಬೇಕು. ಹೋಟ್ಲ್ ಜೀವನದಲ್ಲಿ ಯಾವತ್ತೂ ಬುದ್ಧಿವಂತಿಕೆ ಬೇಕು. ನಾವು ಸಾಲ ಕೊಡ್ತಾ ಇದ್ದೀವಿ, ನಾವು ಸಾಲ ತೊಗೊಂಡಿರೋ ಸಾಲ ಕಟ್ತಾ ಇದ್ದೀವಿ ಅಂತಲೇ ಆದಂತಹ ವ್ಯಾಪಾರದಲ್ಲಿ ಒಂದಿಷ್ಟು ನಮ್ಮದಲ್ಲ ಅಂತ ಅವರು ಬುದ್ಧಿವಂತಿಕೆಯಿಂದ ತೆಗೆದಿರೋದನ್ನೇ ಕಲ್ತ್ಕೋಬೇಕು. ಫಸ್ಟು ನಿಮ್ಮ ಪತಿದೇವ್ರನ್ನ ಕೂಡಿಸ್ಕೊಂಡು ಹೇಳಿ, ದಿನಕ್ಕಿಷ್ಟು ನಮ್ಮದಲ್ಲ, ಇದು ಒಂದು ಸಾಲಕ್ಕೆ ಕಟ್ಟುವಂಥದ್ದೇ ಅಂತೇಳಿ ಎಲ್ಲಾದರೂ ಒಂದು ಕಡೆ ಪಿಗ್ನಿನೋ ಅಥವಾ ಒಂದಷ್ಟು ಗೌರ್ಮೆಂಟ್ ಬ್ಯಾಂಕ್ ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ಕಟ್ಟೋದು. ಎಲ್ಲ ಟ್ರೈ ಮಾಡ್ತಾರ, ಆಗ್ತಾ ಇಲ್ಲ ಗುರುಜಿ. ಏನಮ್ಮ ಅವ್ರ ಹೆಸರು? ನಾಗೇಶ್ ಅಂತ. ಇದಾರ ಜೊತೆಲಿದ್ದಾರಾ? ಹಾ, ಇದಾರೆ. ಕೊಡ್ತೀನಿ ಕೊಡಮ್ಮ, ಬೇಕು. ಒಂದು ನಿಮಿಷ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ನಾಗೇಶ್, ಏನು ಮಾಡ್ತಿದ್ರಿ ಇವತ್ತು? ರಜಾನ ಹೋಟ್ಲು? ನಾವು ವೆಜ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದೀವಿ. ಹಾಂ. ಹಲೋ. ಹಲೋ, ಮಾತಾಡಿ. ನಾವು ವೆಜಿಟೇರಿಯನ್ ರೆಸ್ಟೋರೆಂಟ್ ನಡೆಸ್ತಾ ಇದೀವಿ. ಹಾಂ. ಬಟ್ ನಮ್ಗೆ ಏನೇ ಪ್ರಯತ್ನ ಪಟ್ಟರು ಯಾವುದೋ ಕೈ ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳು ಇನ್ನೂ 1 ವರ್ಷ 4 ತಿಂಗಳು ಸ್ವಲ್ಪ ಕಷ್ಟಕರವಾಗೇ ಇದೆ. ಈ 1 ವರ್ಷ 4 ತಿಂಗಳು ಸ್ವಲ್ಪ ಜೋಪಾನವಾಗಿ ಇರಬೇಕು. ಹಾಗೆ ನೀವೆಷ್ಟೇ ಸೌಮ್ಯವಾಗಿದ್ದರೂ ನಿಮ್ಮ ಮಾತು, ನೀವು ಆಡುವಂಥ ಮಾತಿಗೆ ಒಂದಷ್ಟು ಘರ್ಷಣೆಗಳಾಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಈ 1 ವರ್ಷ 4 ತಿಂಗಳು ಜೋಪಾನ. ಅದರಲ್ಲೂ ನೀವು ಮಾಡಬೇಕಾದ್ದು 4 ಹುಣ್ಣಿಮೆ, 4 ಪೌರ್ಣಮಿ ಕಾಲದಲ್ಲಿ ನಿಮ್ಮ ಊರಲ್ಲಿರ್ತಕ್ಕಂಥ ಹತ್ತಿರದಲ್ಲಿ ಯಾವುದಾದ್ರು ಶಕ್ತಿ ದೇವಸ್ಥಾನ ಅಥವಾ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯಕ್ಕೆ ಹೋಗಿ ಅಮ್ಮನವರಿಗೆ ಕಬ್ಬಿನ ಹಾಲು ಮತ್ತು ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಮಿಥುನ ವರ್ಗ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಅಂದ್ಕೊಂಡಂತಹ ರೀತಿ ನಿಮ್ಮ ಮನಸ್ಥಿತಿ ಇರೋದಿಲ್ಲ. ಜೊತೆಗೆ ಎಲ್ಲವೂ ಸಹಿತ ಬಹಳ ಸುಂದರವಾಗಿ ಎಲ್ಲವೂ ಸಹಿತ ಕೆಲಸ ಆಯ್ತೇನೋ ಪರವಾಗಿಲ್ಲಪ್ಪ, ಇವತ್ತಿನ ದಿವಸ ಸ್ವಲ್ಪ ನೆಮ್ಮದಿ ನೋಡ್ಬೋದು ಅಂತ ನಿಮ್ಮ ಮನಸ್ಸಿಗಿರ್ಬೋದು. ಆದರೆ ಯಾವುದನ್ನು ಕಾರ್ಯಗತಕ್ಕೆ ತಂದುಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಇಲ್ಲದ ಸಮಸ್ಯೆಗಳನ್ನು ಹೆದರಿಸಬೇಕಾದ ಪ್ರಸಂಗ ಎದುರಾಗ್ತಾ ಇರೋದು. ಇವತ್ತು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ಒಂದಿಷ್ಟು ಕ್ಷೀರದಾನವನ್ನು ಅಥವಾ ಒಂದಿಷ್ಟು ಅಕ್ಕಿ ಬೆಲ್ಲವನ್ನು ಇಂಥದ್ದನ್ನು ದಾನವಾಗಿ ಮತ್ತೊಬ್ಬರು ಕೊಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಆದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4ರವರೆಗೂ ಹೆಣ್ಣುಮಕ್ಕಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಬೇಕಾದರೂ ಯಾರಾದರೂ ಹಿರಿಯರ ಜೊತೆಲಿರ್ತಕ್ಕಂಥವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಹಾಗೆ ವಿದ್ಯಾರ್ಥಿಗಳು
ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಇತ್ತೀಚೆಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡುಕು ತೊಡಕುಗಳಿಂದ ವಿದ್ಯಾಭ್ಯಾಸವನ್ನು ಸಮಂಜಸವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೂ ಇದು ಪ್ರಾರಂಭದಲ್ಲೇ ಸರಿಪಡಿಸ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಅದು ಹೆಮ್ಮರವಾಗಿಬಿಟ್ರೆ ನಿಮ್ಮ ಮನಸ್ಥಿತಿ ಓದಲಿಕ್ಕಾಗೋದಿಲ್ಲ, ಓದೋದ್ರ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ, ಇಲ್ಲದ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಜೋಪಾನ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ದುರ್ಗಾ ಮತ್ತು ಕ್ಷೇತ್ರಪಾಲಕನ ಅಂದರೆ ದುರ್ಗಾ ಕ್ಷೇತ್ರಪಾಲಕನ ಆರಾಧನೆ ಬೇಕು. ಕಾರಣ ನಿಮ್ಮ ಮನೆದೇವರ ಆರಾಧನೆ ಜೊತೆಗೆ ಒಂದು ಶಕ್ತಿ ದೇವತಾ ಪ್ರಾರ್ಥನೆ. ಸಿಂಹರಾಶಿಯವರು ಒಂದು ಶಕ್ತಿ ದೇವತಾ ಪ್ರಾರ್ಥನೆ ಮಾಡೋದರಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀರಿ. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇ ಬೇರೆ, ನಿಮ್ಮ ನಡೆ ನಡವಳಿಕೆಗಳೇ ಬೇರೆ. ನೀವು ಅಂದ್ಕೊಂಡಂಗೆ ಆಗ್ತಿಲ್ವಲ್ಲ, ನಾನು ಅಂದ್ಕೊಂಡಂಗೆ ಬದುಕಕ್ಕಾಗ್ತಾ ಇಲ್ವಲ್ಲ ಅಂತ ಇಲ್ಲದ ಸಮಸ್ಯೆಗಳನ್ನು ತಂದಿಟ್ಕೊಂಡಿರ್ತೀರಿ. ಏನೇ ಆದರೂ ಇವತ್ತು ಹನುಮನ ಆರಾಧನೆ ಮಾಡಿ. ಮಧ್ಯಾಹ್ನ 2 ಗಂಟೆ ನಂತರ ಅಪರಾಹ್ನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣುವಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆನೂ ಬಹಳ ಕಾಳಜಿ ವಹಿಸಬೇಕು. ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತೀರಿ. ಮನಸ್ಸು ನೆಮ್ಮದಿಲ್ಲದಂಥ ರೀತಿ ಚಂಚಲತೆಯಿಂದಿರುವಂತಹ ಕಾಲ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಮನೆದೇವರ ಪಟಕ್ಕೆ ಒಂದಷ್ಟು ಗಂಧವನ್ನು ಇಟ್ಟು ಉಳಿದಂತಹ ಗಂಧವನ್ನು ನೀವು ಹಣೆಗಿಟ್ಕೊಳ್ಳೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಿರತಕ್ಕಂಥ ಸಾಕು ಪ್ರಾಣಿಗಳಿಗೆ, ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಧಾನ್ಯಗಳನ್ನು ಆಹಾರವನ್ನು ಹಾಕೋದ್ರಿಂದ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನೂ ಒಂದು ವಿಶೇಷ ಅಂದರೆ ಮನೆಯ ಸಮೀಪ ಸುತ್ತಮುತ್ತ ಎಲ್ಲಾದರೂ ಹನುಮನ ಆಲಯ ಇದ್ದರೆ ಒಂದು 9 ವಿಳೆದೆಲೆನ ಸಿಂಹರಾಶಿಯವರು ತೆಗೆದುಕೊಂಡು ಕೊಡೋದ್ರಿಂದ ಬರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಶತ್ರುತ್ವ ದೂರ ಆಗಿ ಒಂದಿಷ್ಟು ಜನಗಳಲ್ಲಿ ಮಿತ್ರವನ್ನು ಅಂದರೆ ಒಂದಿಷ್ಟು ವಿಶ್ವಾಸವನ್ನು, ಸ್ನೇಹವನ್ನು ಬೆಳೆಸಲಿಕ್ಕೂ ದಾರಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಬೇಕು. ಜೊತೆಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು 1 ಹಿಡಿಯಷ್ಟು ಹೆಸರುಕಾಳು ಅಥವಾ 1 ಚಿಟಿಕೆಯಷ್ಟು ಹೆಸರುಕಾಳು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹಾಗೆ ಸಾಧ್ಯವಾದರೆ ತುಳಸಿಯ ತೀರ್ಥವನ್ನು ತೆಗೆದುಕೊಳ್ಳಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಈ ಪ್ರಕಾರವಾಗಿ ದೇವಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಕುಂಕುಮದಿಂದ ಕುಂಕುಮಾರ್ಚನೆ ಮಾಡಿ ಅಥವಾ ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹೊರಡೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಯಿಂದ ಯಥಾಶಕ್ತಿಯಾಗಿ ಒಂದಿಷ್ಟು ಹಣ್ಣು ಹಂಪಲು ತಿನ್ನಲಿಕ್ಕೆ ಒಂಚೂರು ಪದಾರ್ಥಗಳು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೂ ಮುನ್ನ 9ನೇ ತಾರೀಕು ಶುಕ್ರವಾರ, ಸೆಪ್ಟೆಂಬರ್ 9ನೇ ತಾರೀಕು ಶುಕ್ರವಾರ ಗುರುಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಮೂಡಿಗೆರೆಗೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ವಿವರಗಳೇನು ತಿಳಿಸ್ಕೊಡ್ತೀನಿ. ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ನಮ್ಮ ಮಹರ್ಷಿ ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಅವರಿಂದ ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಮಹಾಯಾಗ ಮತ್ತು ಸಾಮೂಹಿಕವಾಗಿ ದೀಪ ದುರ್ಗಾ ನಮಸ್ಕಾರವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಆ ದಿನ ಶುಕ್ರವಾರ ಗುರುಜಿ ಅವರಿಂದ ಸಾಮೂಹಿಕ ದೂರ್ವಾರ್ಚನೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಶುಕ್ರವಾರ ಡಾಕ್ಟರ್ PA ಅಡ್ಯಂತಾಯ ಸ್ಮಾರಕ ರಂಗಮಂದಿರ ಗಣಪತಿ ಪೆಂಡಾಲ್ ಆವರಣದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹೋಮ ಹವನಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಈ ಒಂದು ವಿಶೇಷ ಪೂಜೆಗೆ ಆಗಮಿಸುವಂಥವರು 21 ಗರಿಕೆ, 1 ಬಟ್ಲಡಿಕೆ, 2 ಏಲಕ್ಕಿ, 2 ಮಣ್ಣಿನ ಹಣತೆ ದೀಪಗಳು, 2 ಕೆಂಪು ವಸ್ತ್ರ, ಅಂಗೈ ಅಗಲದಷ್ಟು 1 ಹಿಡಿ ಅಕ್ಕಿ, ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ಹೂವುಗಳನ್ನು ತರಬಹುದು. ಒಂದು ವಿಶೇಷ ಅನುಷ್ಠಾನವನ್ನು ಸಾಮೂಹಿಕ ದೂರ್ವಾರ್ಚನೆ ಕಾರ್ಯಕ್ರಮದಲ್ಲಿ ಕೂಡ ನೀವು ಪಾಲ್ಗೊಳ್ಳಬಹುದು. ಗುರುಜಿಯವರ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆ 11ರಿಂದ 12 ಗಂಟೆವರೆಗೆ ಪೂರ್ಣಾಹುತಿಯನ್ನು ನೆರವೇರಿಸ್ತಾರೆ. 12:30ರಿಂದ 1 ಗಂಟೆ ಹೊತ್ತಿಗೆ ಮತ್ತು 1 ಗಂಟೆಯಿಂದ 1:30ರವರೆಗೆ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಖಂಡಿತವಾಗಿಯೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ದೇವಿಯ ಕೃಪೆಗೆ ಪಾತ್ರರಾಗಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಡಾಕ್ಟರ್ PA ಅಡ್ಯಂತಾಯ ಸ್ಮಾರಕ ರಂಗಮಂದಿರ ಗಣಪತಿ ಪೆಂಡಾಲ್ ಆವರಣದಲ್ಲಿ ಏರ್ಪಡಿಸಲಾಗಿರುವಂಥದ್ದು ಮೂಡಿಗೆರೆಯಲ್ಲಿ ನವಚಂಡಿಕಾ ಮಹಾಯಾಗ ಮತ್ತು ಸಾಮೂಹಿಕ ದೀಪ ದುರ್ಗಾ ನಮಸ್ಕಾರ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ
ತುಲಾರಾಶಿಯಲ್ಲಿರ್ತಕ್ಕಂಥ ಅವರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಚಂಚಲತೆ ಇದೆ. ಕಳೆದ ಒಂದೆರಡು ದಿನಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ತಲೆಯಲ್ಲಿ ಕೂತಿದೆ. ಅದನ್ನು ಹೇಗೆ ಹೊರತೆಗಿಬೇಕು, ಅದರಿಂದ ಬಂಧಮುಕ್ತರ ಹೇಗಾಗಬೇಕು, ಜೊತೆಗೆ ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿಯನ್ನು ಹೇಗೆ ಕಾಣಬೇಕು, ಈ ಒಂದು ಚಿಂತನೆಯಲ್ಲಿ ಭಾಳ ಸಮಸ್ಯೆ ನೋವು ಅನುಭವಿಸ್ತಾ ಇದ್ದೀರಿ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆವರೆಗೂ ಇಂಥದ್ದೇ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಹಾಗೆ ಒಂದಷ್ಟು ವಿಶ್ವಾಸ, ಒಂದಷ್ಟು ಸ್ನೇಹ ಅಥವಾ ಮಾತುಕತೆ, ನೀವು ಅಂದುಕೊಂಡಂಥ ರೀತಿ ನೀವು ಇರಲಿಕ್ಕೆ ಆಗದೇ ಇರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಸಹಿತ ನಿಮಗೆ ಬಾಧಿಸ್ತಿರಬಹುದು. ಏನೇ ಆದರೂ ಇವತ್ತಿನ ದಿವಸ ನೀವು ಮಾಡುವ ಕಾಯಕದಲ್ಲಿ ಒಂದಷ್ಟು ಪ್ರಗತಿನ ಕಾಣಬೇಕಾದ್ರೆ ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, ತುಲಾರಾಶಿಯವರು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಇವತ್ತು ಬಂದೊದಗುವಂತಹ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಜೊತೆಗೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶುಭ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ, ಗುರು ಮತ್ತು ಶುಕ್ರನ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಬೇಕು. ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಬೇಕು. ಮಾಡುವ ಕಾಯಕದಲ್ಲಿ ತೃಪ್ತಿ ಇರಬೇಕು. ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಅಡ್ಡಿ ಆತಂಕಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಹಾಗೆ ನಿಷ್ಠೂರ ಅಂತಕ್ಕಂಥದ್ದು, ನಿಂದನೆ ಅಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಸಿಗಬಹುದು. ಏನೇ ಆದರೂ ವೃಶ್ಚಿಕ ರಾಶಿಯವರ ಸಮಯ ಅಷ್ಟು ಸರಿಸಮಾನವಾದ್ದಲ್ಲ. ಅದಕ್ಕಾಗಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಶನ್ನೋ ದೇವಿ ರವಿಷ್ಠಯಾಪೋ ಭವಂತ ಭೀತೇಂ ಶಯೋ ರವಿಷ್ಠವಂತನಃ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಭಾಳ ಎಚ್ಚರಿಕೆ ಇರಲಿ. ಪ್ರಯಾಣ ಅಂತಕ್ಕಂಥದ್ದು ಎಲ್ಲವೂ ಸಮಂಜಸವೇ, ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು, ಮನಸ್ಸಿಗೊಂದಿಷ್ಟು ನೋವು, ಬಾಧೆ, ಹಾಗೆ ನಿಂದನೆಯ ಮಾತುಗಳು ಇವೆಲ್ಲವೂ ಸಹಿತ ಕೇಳಬೇಕಾದ ಪ್ರಸಂಗ ಎದುರಾದೀತು. ಅದರಿಂದ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹುರುಳಿ ಅಥವಾ ಉದ್ದು ಅಥವಾ ಹುರುಳಿ, ಉದ್ದಿನ ಬೇಳೆ ಆಗಿರ್ಬೋದು ಅಥವಾ ಹುರುಳಿ ಕಾಳು ಆಗಿರ್ಬೋದು, ಇಂತಹದ್ದನ್ನು ನಿರಂತರವಾಗಿ 11 ದಿನಗಳ ಕಾಲ ಪೂಜಿಸಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಒಂದಿಷ್ಟು ಮನಸ್ಸಿಗೆ ಸಮಾಧಾನ ತಂದುಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಕಾರ್ಯದ ಕಡೆ ಆಸಕ್ತಿ ಇದ್ದು ಮನಸ್ಸನ್ನು ಹೀಗೆ ಇಟ್ಕೊಳ್ಬೇಕು, ಇದೇ ಪ್ರಕಾರ ಅಭಿವೃದ್ಧಿ ಕಾಣಬೇಕು, ನಿಮ್ಮ ಸುತ್ತಮುತ್ತಿರ್ತಕ್ಕಂಥವರ ನಿಂದನೆ ಮಾತುಗಳನ್ನು ಕೇಳಿ ನನ್ನ ಬದುಕು ಹೀಗೆ ನಡೆಸಬೇಕು ಅಂತೇಳಿ ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ಆದರೆ ಯಾವುದನ್ನೂ ಕಾರ್ಯಗತಿಗೆ ತರಲಿಕ್ಕಾಗೋದಿಲ್ಲ. ಹಾಗೆ ಪರಿಸರಕ್ಕೆ ತಕ್ಕನಾಗಿ ಹೋಗ್ಕೋಬೇಕು ಅಂತೇಳಿ, ಪರಿಸರದ ಮಧ್ಯದಲ್ಲಿ ನೀವು ಬದುಕಬೇಕು, ಹೀಗೆ ಇರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇರುತ್ತೆ ಅಷ್ಟೇ. ಆದರೂ ನಿಮ್ಮ ನಡವಳಿಕೆಗಳೆಲ್ಲವೂ ಪ್ರತ್ಯೇಕವಾಗಿರುತ್ತೆ. ಹಾಗೆ ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇಲ್ಲದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಗುರುವಿನ ಅನುಗ್ರಹ ಬೇಕು. ಹಾಗಾಗಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ್ನು ಆರಾಧನೆ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹೀಗೆ ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾದರೆ ಮಹಾಗಣಪತಿಯ ಅನುಗ್ರಹ ಬೇಕು. ಅದರೊಂದಿಗೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಬೇಕು. ಇವತ್ತು ಧನುರಾಶಿಯವರು ತಪ್ಪದಿರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಜೀವನದಿಂದ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮಾನಸ ಅಂದ್ಬಿಟ್ಟು ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೆಂಗೇರಿಯಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ. ನಿಮ್ಮ ಮನೆಯವ್ರು ಇದ್ದಾರಾ ಜೊತೆಯಲ್ಲಿ? ಇಲ್ಲ ಮೇಡಮ್, ಹೊರಗಡೆ. ಸರಿಮಾ, ಮಾತಾಡಿ. ನೀವೇ ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀನಿ. ನಾವು ಸೈಟ್ ತಗೋಬೇಕಂದ್ರೆ ಎಷ್ಟೊಂದ್ ದಿನ ಆಯ್ತು ಗುರುಜಿ, ಅನ್ನಕ್ಕೆ ಅದ್ ತಗೊಂತೀವ ಇಲ್ಲ ಅಂದ. ಫಸ್ಟ್ ಈಗ ಸೈಟ್ ತಗೋಬೇಕು. ಸೈಟ್ ತಗೋಬೇಕಾ ಮನೆ ಕಟ್ಟಬೇಕಾ? ಸೈಟ್ ತಗೋಬೇಕು ಗುರುಜಿ. ತಗೊಂಡ್ ಮನೆ ಕಟ್ಕೋಬೇಕು. ಅದಕ್ಕೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು. ಇದು ಯಾವಾಗ ಆಗುತ್ತೆ ಅನ್ನೋದೇ ನಿಮ್ಮ ಪ್ರಶ್ನೆ. ಈ ಪ್ರಶ್ನೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮಲ್ಲಿ ಆಸೆ ಆಕಾಂಕ್ಷೆ ಇದ್ದು ಅತಿ ಶೀಘ್ರವಾಗಿ ನಾವು ಇದು ಮಾಡಬೇಕು, ಒಂದು ಸೈಟ್ ತೊಗೋಬೇಕು, 4 ಜನದಿಂದ ನಾವು ಒಂದು ಒಳ್ಳೆ ಮನೆ ಕಟ್ಟಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದಾಗ ನಿಮ್ಮ ಆಸೆ ಆಕಾಂಕ್ಷೆ ಅತಿ ಶೀಘ್ರದಲ್ಲಿ ಈಡೇರುತ್ತೆ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೊಂದು 7 ತಿಂಗಳು ಸ್ವಲ್ಪ ಕಾಯಬೇಕಾಗತ್ತೆ. ಯಾಕೆಂದ್ರೆ ಈ ಆಸೆ ಆಕಾಂಕ್ಷೆ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತೀರಾ ಗುರುಜಿ? ರುಚಿಕರ ಇದು ಚಿತ್ತಾ ನಕ್ಷತ್ರ.
ನಕ್ಷತ್ರ ರಾಶಿ ಇದೆಲ್ಲ ಹಾಗೆಲ್ಲ ಹೇಳಲಿಕ್ಕಾಗಲ್ಲಮ್ಮ. ಹಾ ಅಕ್ಕ. ಆನಂದ್ ಗುರೂಜಿಯವರು ಹೇಳುವಂಥದ್ದು ಏನಂದರೆ, ನೀನು ಮಾತಾಡ್ತಿದ್ಯಾ ನಿನ್ನ ಸ್ವರತರಂಗವನ್ನು ಆಲಿಸಿ ತಿಳಿಸುವಂಥದ್ದು. ಹಾಗೆ ನಿನ್ನ ಮಗಳಿದ್ದರೆ ಕೂಡ ಆ ತಾಯಿ ಹತ್ರ ಮಾತಾಡೋಣ. ಯಾರಿಗೆ ಗುರುಜಿ? ಈಗ ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಿ? ನಮ್ಮ ಮಕ್ಕಳು ಇಬ್ರು ಗಂಡ್ಮಕ್ಳು ಗುರುಜಿ, ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಕೇಳೋಣ. ದೊಡ್ಡ ಫುಲ್ ಡಲ್ ಇದಾನೆ ಗುರುಜಿ, ಅದಕ್ಕೆ. ಇದ್ದಾರಾ ಮಕ್ಕಳು ಮನೇಲಿ ಇದ್ದಾರಾ? ಇಲ್ಲ ಗುರುಜಿ, ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ಗೆ ಹೋದ್ರು. ನೋಡೋಣ, ಆದಷ್ಟು ಮುಂದೆ 7 ಗಂಟೆಗೆ ನಮ್ಮ ಮಹರ್ಷಿವಾಣಿ ಶುರು ಮಾಡೋ ಥರ ಮಾಡ್ಬೇಕಿನ್ನ, ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋ ಥರ. ಆಯ್ತಮ್ಮ, ನೋಡೋಣ. ಮತ್ತೊಮ್ಮೆ ತಾವು ಕರೆ ಮಾಡಿದ್ರೆ ಖಂಡಿತ ನಾನು ನಿಮ್ಮ ಮಕ್ಕಳ ಬಗ್ಗೆನೂ ಮಾತಾಡ್ತೇನೆ. ಒಳ್ಳೇದಾಗ್ಲಿ ತಾಯಿ. ಮಾನಸ್ ಅವ್ರು ಕರೆ ಮಾಡಿದ್ರು ಕೆಂಗೇರಿಯಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ರೇಖಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಚಿತ್ರದುರ್ಗದಿಂದ ಮಾಡಿದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ಕೋಟಿ ಕೋಟಿ ಪ್ರಣಾಮಗಳು ಗುರುಜಿ ನಿಮ್ಗೆ. ನಿಮ್ಮ ಒಂದು ಆಶೀರ್ವಾದದಿಂದ ನೀವು ಯಾವತ್ತು ನನಗೆ ಸಿಗ್ತಿರೋ ಅವತ್ತೇ ನನ್ನ ಒಂದು ಕರ್ಮಗಳೆಲ್ಲ ಕಳೀತತ್ತೆ, ನನಗೆ ಒಳ್ಳೇದಾಗುತ್ತೆ ಅನ್ನಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಅದು ಇವತ್ತು ಈಡೇರುತ್ತಿದೆ ಗುರುಜಿ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಅನುಕೂಲ ಆಗಲಿ. ಚಿತ್ರದುರ್ಗದ ಕಲ್ಲಿನ ಕೋಟೆ ಅಲ್ಲಿದೆ ಅಷ್ಟೇ. ಅಲ್ಲಿರ್ತಕ್ಕಂಥ ಹೃದಯಗಳು ಬಹಳಷ್ಟು ಮಧುರವಾಗಿರ್ತಕ್ಕಂಥ ನಿಮ್ಮ ಹತ್ರನೇ ಇದಾವೆ ಗುರುಜಿ. ಇಲ್ಲಿರುವಂತಹ ಹೃದಯಗಳು ತುಂಬಾ ಕಷ್ಟದಿಂದ ಇದಾವೆ. ಎಲ್ಲಾ ಹೃದಯಗಳು ನಿಮ್ಮಂತವರ ಒಂದು ದಯೆಯಿಂದ, ಮಾರ್ಗದರ್ಶನದಿಂದ ಸಮರ್ಪಿಸ್ಕೊಂಡು ಒಳ್ಳೆ ಜೀವನ ಕಂಡ್ಕೋಬೇಕಂತ ತುಂಬಾನೇ ಕಾಯ್ತಾ ಇದೀವಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನನ್ನ ಹೆಸರು ರೇಖಾ ಗುರುಜಿ. ನಮ್ಮ ಅಪ್ಪ ಅಮ್ಮ 5 ಜನ ಹೆಣ್ಮಕ್ಳು ಗುರುಜಿ. 4 ಜನನಿಗೆ ಅಮ್ಮ ಮದುವೆ ಮಾಡ್ಕೊಟ್ಟಿದ್ದಾರೆ. ಅಪ್ಪ ಅಮ್ಮನಿಗೆ, ಅಣ್ಣನಿಗೂ ಅಪ್ಪನಿಗೂ ಯಾವ್ದೇ ಜವಾಬ್ದಾರಿ ಅಮ್ಮ ಕೊಟ್ಟಿಲ್ಲ. ನಾನು MA ಮಾಡ್ಕೊಂಡಿದ್ದೀನಿ ಗುರುಜಿ. ಎಲ್ಲೇ ಒಂದು ಅಪ್ಲಿಕೇಶನ್ ಹಾಕಿದ್ರು ಯಾವ್ದೇ ಒಂದು ಕಾರ್ಯನೂ ಸಹ ನನಗೆ ಕೈಗೂಡ್ ಬರ್ತಿಲ್ಲ. ಎಲ್ಲಿಗೆ ಹೋದ್ರು ಬರೀ ಹಿಂದೆ ಬರ್ತಿದ್ದೀನಿ ಹೊರತು ಮುಂದುವರಿಬೇಕನ್ನೋ ಮನ್ಸು ನನಗೆ ಬರ್ತಿಲ್ಲ. ಹೆಜ್ಜೆ ಇಡಕ್ಕೂ ಆಗ್ತಾ ಇಲ್ಲ. ಮದ್ವೆನೂ ಆಗಿಲ್ಲ ಗುರುಜಿ. ಅದೇ ಅಮ್ಮನಿಗೆ ಸಮಸ್ಯೆ. ಮದ್ವೆ ಎಲ್ಲಿ ಯಾರೇ ಬಂದ್ ನೋಡ್ಕೊಂಡೋದ್ರು ಬರ್ತೀವಿ ಅಂತ ಹೋಗ್ತಾರೆ. ಈ ಕಡೆ ಎಜುಕೇಶನ್ ಇಲ್ಲ, ಈ ಕಡೆ ಮದ್ವೆನೂ ಇಲ್ಲ. ಅದೇ ಸಮಸ್ಯೆ ಆಗಿದೆ. ಅಮ್ಮ ರಿಟೈರ್ಡ್ ಆಗಿದ್ದಾರೆ. ಬಾಡಿಗೆ ಮನೇಲಿ ಜೀವನ ಮಾಡ್ತಿದೀವಿ ಗುರುಜಿ. ಈಗ ನಿನ್ನ ಮದುವೆ ಒಂದಾಗಿ ನಿನಗೊಂದು ಉದ್ಯೋಗ ಅಂತ ಸಿಕ್ಕಿ, ಈಗ ಉದ್ಯೋಗ ಬೇಕಾ ಮದುವೆ ಬೇಕಮ್ಮ? ಮದ್ವೆ ಬೇಕು ಗುರುಜಿ, ಆಮೇಲೆ ಉದ್ಯೋಗ ಬೇಕಾದ್ರೆ ಮಾಡ್ಕೊಂಡ್ರೆ ಆಯ್ತು. ಇದು ಬುದ್ಧಿವಂತಿಕೆ ಲಕ್ಷಣ. ಯಾಕೆಂದ್ರೆ ಒಂದು ಹೆಣ್ಣು ಮಗಳು ಅವ್ರನ್ನ ಕೊರಸಕ್ಕೆ ನನ್ಗೆ ಇಷ್ಟ ಇಲ್ಲ ಗುರುಜಿ. ಒಂಚೂರು ಪುಡಿ ಆಗ್ತಿತ್ತು, ಅಣ್ಣನಿಗೆ ನೌಕರಿ ಕೊಡ್ತಿದ್ವಿ ಮಾರಿ. ಆದ್ರೆ ಅವನು ಅಪ್ಪ ಅಮ್ಮನೆಲ್ಲ ಕೈ ಬಿಟ್ಟು ಹೋಗ್ಬಿಟ್ಟ ಗುರುಜಿ. ಅಮ್ಮ, ಇವತ್ತಿನ ಕಾಲ ಪ್ರಪಂಚವೇ ಆ ಥರ ಇದೆ. ಚಿಂತೆ ಮಾಡಬೇಡ. ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ಬೇಕಾದಂತಹ ನೋಡು, ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರವಾಗಿ ವಿವಾಹ ಯೋಗ ಇದೆ. ಭಯಪಡಬೇಡ, ಅತಿ ಶೀಘ್ರವಾಗಿ. ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ನಿನ್ನ ಸ್ವರತರಂಗದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇನ್ನೇನು ಆಗೋಯ್ತು ಅಂದರೆ ಇನ್ನೊಂದು 5 ತಿಂಗಳು ನೀನು ಕಾಯಬೇಕಾಗತ್ತೆ ಅಷ್ಟೇ. 5 ತಿಂಗಳೊಳಗಾಗಿ ನಿನ್ನ ವಿವಾಹಕ್ಕೆ ಬೇಕಾದಂಥ ಯೋಗ್ಯವಾದಂಥ ಫಲ. ನೀನೊಂದು ಕೆಲಸ ಮಾಡು, ಒಂದು 5 ಅಥವಾ 9 ಮಂಗಳವಾರ 9 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬಾ. ಅದೇ ಮಂಗಳವಾರ ದಿವಸ ಸಾಯಂಕಾಲದೊತ್ತು ನಿಮ್ಮ ಚಿತ್ರದುರ್ಗದಲ್ಲಿರ್ತಕ್ಕಂತಹ ದೇವಿ ಆಲಯದಲ್ಲಿ, ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು 2 ಮಣ್ಣಿನ ಹಣತೆಯಲ್ಲಿ ದೀಪದ ಆರತಿ ಮಾಡಿ ಆಚೆ ಬೇವಿನ ಮರದ ಹತ್ರ ಇಟ್ಟು ಪ್ರಾರ್ಥನೆ ಮಾಡು. ಇದಿಷ್ಟು ಕೆಲಸ ನೀನು ಮಾಡು, ಹೆಚ್ಚಿನ ಯಶಸ್ಸನ್ನು ಕಾಣುತ್ತೆ. ಒಳ್ಳೆಯದಾಗಲಿ ತಾಯಿ. ಮಕರ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ಸಾಕಷ್ಟು ಅಭಿವೃದ್ಧಿ ಇದೆ. ಆದರೆ ಮಾಡಬೇಕಾದಂತಹ ಕಾಯಕದಲ್ಲಿ ಯಾವುದೇ ಒಂದು ಕೆಲಸವನ್ನು ಸಹಿತ ಮಾಡೋದಕ್ಕೆ ನಿಮಗೆ ಮೂಡಿಲ್ಲದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೂ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹನುಮನ ಆರಾಧನೆ ಮಾಡಿ ಶಿವಾಲಯಕ್ಕೆ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಮಾಡುವ ಕಾಯಕ ಪ್ರತಿಯೊಂದರಲ್ಲೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಬಿಲ್ವಪತ್ರೆಯಲ್ಲಿ ಗಂಧವನ್ನು ಅದ್ದಿ ಅದನ್ನು ಮಹಾವಿಷ್ಣುವಿಗೆ ಅಥವಾ ಮಹಾಶಿವನಿಗೆ, ಸಾಂಬ ಸದಾಶಿವನಿಗೆ, ಶಿವನ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಪ್ರಗತಿ ಕಾಣಲಿಕ್ಕಾಗಿ ಒಂದಿಷ್ಟು ಕೆಂಪು ಕಲಸಕ್ಕರೆಯನ್ನು ನೀರಿಗೆ ಹಾಕಿ ಅನಂತರ ಆ ನೀರನ್ನು ತೀರ್ಥವಾಗಿ ತೆಗೆದುಕೊಳ್ಳೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮನ ಆರಾಧನೆ ಅಥವಾ ಶಿವಾರಾಧನೆಯಿಂದ ಇನ್ನಷ್ಟು ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದು, ಹಾಗೆ ಮಧ್ಯಾಹ್ನ 3 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ಕೆಲಸಗಳು ತದನಂತರ ಸ್ವಲ್ಪ ಚುರುಕಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ
ಇವತ್ತಿನ ಕಾಯಕದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ, ಹಾಗೆ ಆರೋಗ್ಯದಲ್ಲಿ ಅಂತಹ ಒಂದು ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಕೂಡಿರತಕ್ಕಂಥದ್ದು, ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಅದು ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದಿಷ್ಟು ಪ್ರಗತಿ ಕಾಣಬೇಕಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಆರಾಧನೆ ಮಾಡಿ. ಕುಂಭರಾಶಿಯವರು ಮಹಾವಿಷ್ಣು ಆರಾಧನೆ ಅಥವಾ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಬಿಸ್ಕೆಟು, ಬ್ರೆಡ್ಡು, ಬನ್ನು ಏನಾರು ತಂದು ಹಾಕುವಂಥದ್ದು, ಅಥವಾ ಮನೆಯಲ್ಲಿ ಸಾಧ್ಯವಾದಷ್ಟು ಗೋಧಿಯಿಂದ ಮಾಡಿರುವಂಥ ಪದಾರ್ಥಗಳೇನಾರು ಇದ್ದರೆ ಅದನ್ನು ಕಪ್ಪು ಬಣ್ಣದ ಶ್ವಾನಕ್ಕೆ ನಿಮ್ಮ ಕೈಯಿಂದ ಹಾಕೋದ್ರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಹಾಗೆ ಸಾಧ್ಯವಾದರೆ ಕುಂಭರಾಶಿಯವರು ಬಿಲ್ಲುಪತ್ರೆಯನ್ನು ತೆಗೆದುಕೊಂಡು ಶಿವಾಲಯಕ್ಕೆ ಹೋಗಿ ಓಂ ನಮಃ ಶಿವ ಎಂಬತಕ್ಕಂಥ 108 ಬಾರಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಶಿವನಿಗೆ ಬಿಲ್ಲುಪತ್ರೆಯನ್ನು ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ 3ರಿಂದ 6ರ ಮಧ್ಯದಲ್ಲಿ ದೂರಭಾರ ಪ್ರಯಾಣ ಬೇಡ. ಯಾರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇವತ್ತಿನ ಕಾಯಕದಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಲಾಭದಾಯಕವಾಗಿರುವುದಿಲ್ಲ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕಾಗಿದೆ. ಹಾಗೆ ದೂರಭಾರ ಪ್ರಯಾಣ ಮಾಡುವಂತಹ ಚಿಂತನೆಯೂ ನಿಮ್ಮದಾಗಿದೆ. ಮಾಡುವಂತಹ ಕೈಂಕರ್ಯಗಳು ಬಹಳ ದೊಡ್ಡದಾದಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಿರ್ತೀರಿ. ಅದರಿಂದ ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮೀನರಾಶಿಯವರು ಇವತ್ತಿನ ದಿವಸ ಸಾಕಷ್ಟು ಕಾಯಕಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕೈಂಕರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನೇ ಕಾಣ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸಗಳಾಗಲಿ ಅಥವಾ ನೀವು ಮಾಡಬೇಕು ಅಂದ್ಕೊಂಡಿರ್ತಕ್ಕಂತಹ ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ ಎಲ್ಲವನ್ನೂ ಸಹಿತ ಲಾಭವನ್ನಾಗಿ ಕಾಣುವಂತಹದ್ದು ವಿಶೇಷತೆ. ಇವತ್ತು ನೀವು ಮಾಡಬೇಕಾದ್ದು ಔದುಂಬರ ಪ್ರಾರ್ಥನೆ, ಜೊತೆಗೆ ಮನೆದೇವರ ಪ್ರಾರ್ಥನೆ ಮಾಡಿ ತುಳಸಿಯಿಂದ ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಡುವಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥಿಸಬೇಕು. ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು. ಉತ್ತರಾಭಿಮುಖವಾಗಿ ಪ್ರಾರ್ಥನೆ, ನೈಋತ್ಯಾಭಿಮುಖವಾಗಿ ದೃಷ್ಟಿ, ಈ ಪ್ರಕಾರವಾಗಿ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿ ಅವರಿಂದ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ಮೇಡಮ್, ನಾವು ತಬಸ್ಸುಮ್ ಅಂತ. ನಾವು ಮುಸ್ಲಿಮ್ಸ್ ಅವರು, ನಾವು ಹಿಂದೂ ಕ್ಯಾಸ್ಟ್ಗೆ ಮದುವೆ ಆಗಿದ್ದೀವಿ. ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್? ನಾವು ಐವಂಡ ಕಂಡಪುರಿಂದ ಮಾತಾಡ್ತಾ ಇದ್ದೀವಿ, ಐಎಸ್ಆರ್ ಕಾಲೋನಿಯಿಂದ. ಹಾ ಸರಿಮಾ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ, ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಮಾತಾಡಿಮಾ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಮ್ಮ. ಗುರುಜಿ, ನಮ್ ಸಿಕ್ಕಾಪಟ್ಟೆ ಸಮಸ್ಯೆ ಐತೆ ಗುರುಜಿ. ನಮ್ಮ ಯಜಮಾನ್ರು ಯಾವ ಕೈ ಕೆಲಸ ಆದ್ರೂ ಯಾವ್ದು ಆತಲ್ಲ ಗುರುಜಿ, ಎಲ್ಲ ಅರ್ಧ ಬರ್ಧ ಆತೈತೆ ಗುರುಜಿ. ನಾವು ಲವ್ ಮ್ಯಾರೇಜ್ ಮದುವೆ ಆಗಿರೋದು ಗುರುಜಿ. ಸಿಕ್ಕಾಪಟ್ಟೆ ಸಮಸ್ಯೆ ಐತಿ ಗುರುಜಿ. 9 ವರ್ಷ ಆಯ್ತು ಮದುವೆ ಆಗಿ, ನಮ್ಮ ಮಕ್ಕಳು ಇಲ್ಲ ಗುರುಜಿ. ಆದ್ರೆ ಆತೈತಿ, ಇವ್ರು ಜೊತೆ ಮನೆ ಕಾಣಲ್ಲ ಗುರುಜಿ. ನಮ್ಮ ಅತ್ತೆ ಸಖತ್ ಪ್ರಾಬ್ಲಮ್, ನಮ್ ನಾದಿನಿ ಸಖತ್ ಟಾರ್ಚರ್ ಗುರುಜಿ ನಮಗೆ. ಅದಕ್ಕೋಸ್ಕರ ಕೇಳೋಣ ಅಂತ ಫೋನ್ ಮಾಡ್ದೆ ಗುರುಜಿ. 3 ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀನಿ. ಇವಾಗ ಸಿಕ್ತು ಗುರುಜಿ ನನ್ಗೆ ಕರೆ. ನಿಮ್ ಹತ್ರ ಮಾತಾಡಕ್ ನನ್ ಸಿಕ್ಕಾಪತ್ತೆ ಸಂತೋಷ ಆಗ್ತೈತೆ ಗುರುಜಿ ನನಗೆ. ಒಳ್ಳೇದಾಗ್ಲಿ. ಗುರುಜಿ, ಅವ್ರು ಬರೋದಿನ್ನ ಒಂದ್ 5 ನಿಮಿಷ ಆಗ್ತೈತೆ ಗುರುಜಿ. ನನಗೆ ಆದಷ್ಟು ಬೇಕ, ನನಗೆ ಏನನ್ನ ಒಂದು ಮಾಡಿ ಹೇಳಿ ಗುರುಜಿ ಆ ಸಮಸ್ಯೆಗೆ. ನಿಮ್ಮ ಈಗ ಸಂತಾನದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದೆಯಮ್ಮ? ಸಂತಾನದ ಬಗ್ಗೆ, ಮತ್ತೆ ನಮ್ಮ ಯಜಮಾನ್ರು ಅವರು ಕಾಲ ಮೇಲೆ ನಿಂತ್ಕೊಳ್ಳೋದ್ ಬಗ್ಗೆ. ಏನ್ ಕೆಲಸ ಮಾಡ್ತಿದ್ದಾರೆ ಈಗ? ಗುರುಜಿ, ಅವರು ಲೇಔಟ್ ಬಿಸ್ನೆಸ್ ಮಾಡ್ತಾವ್ರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾವ್ರೆ. ಅದ್ರಾಗೆ ಚೂರಿ ಏನು ಬರ್ತಾ ಇಲ್ಲ. ಇದು ಓಪನ್ ಮಾಡ್ಬೇಕಂತಿದ್ರು ಅವ್ರಿಗೆ ಬೇಕ್ರಿ. ಅದು ಆಗ್ಲಿಲ್ಲ. ಅರ್ಧ ಬರ್ಧ ಲೋನ್ ಆಗಿತ್ತು. 6 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಆಗ್ಬೇಕಾಗಿತ್ತು. 6 ಲಕ್ಷ ಆಗೈತೆ. ಅದ್ರಾಗೆ ಏನನ್ನ ಕೇಳಕ್ ಹೋದ್ರೆ ಸಬ್ಸಿಡಿ ನಮ್ದು ಬರ್ಲಿಲ್ಲ ಅಂತ ಕೇಳಕ್ ಹೋಗಿದ್ಕೆ, ಇಲ್ಲ ಸಬ್ಸಿಡಿ ಏನು ಕೊಡಂಗಿಲ್ಲ ನಾವು, ಹಂಗೆ ಹಿಂಗೆ ಅಂತ ನಮ್ನ ಇದ್ ಮಾಡ್ತಾರೆ ಬ್ಯಾಂಕ್ ಅವರು ಗುರುಜಿ. ಅದ್ರಾಗ ಏನನ ಒಂದ್ ಆಗ್ಬಿಟ್ರೆ ನಮ್ದು ಏನೋ ಒಂದು ಆಗೋಗ್ಬಿಡ್ತೈತೆ ಗುರುಜಿ. ಏನನ ಒಂದು ದಾರಿ ಮಾರ್ಗ ಹೇಳ್ಕೊಡಿ ಗುರುಜಿ ನಮಗೆ. ನಿಮ್ ಪಾದ ಇಟ್ಕೊಂಡು ಪೂಜೆ ಮಾಡ್ತೀವಿ ಗುರುಜಿ. ನಾವ್ ಯಾವಾಗೂ ನಿಮ್ ಈ ಕಾರ್ಯಕ್ರಮ ಯಾವಾಗ ಬರ್ತಿದ್ದೆ ಅಂತ ಕೂತ್ಕೊಂಡು ನೋಡ್ತಾ ಇರ್ತೀವಿ ಗುರುಜಿ, ನಾನು ನನ್ ಗಂಡ. ಇರ್ಲಿಮ್ಮ, ಒಳ್ಳೇದಾಗುತ್ತೆ ತಾಯಿ, ಅಧೈರ್ಯ ಪಡಬೇಡ. ನೀನು ಅಂದ್ಕೊಂಡಂತೆ ನಿಮ್ಮ ಮನೆ ಮುಂದಿನ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತ ಇದೆ. ನಿನ್ನ ಸಂಕಷ್ಟಗಳು, ಕಷ್ಟಗಳಂತಕ್ಕಂಥದ್ದು ಬೇಗ ದೂರ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಆದರೆ ಸರಿಯಾದಂತಹ ಯಾವುದೇ ಆಧಾರಗಳು ಸಿಗ್ತಿಲ್ಲ. ನಿಮ್ಮ ಪತಿದೇವರೇ ಇದ್ದಿದ್ದರೆ ಅವರ ಸ್ವರತರಂಗ ಪ್ರಕಾರ ಅವರ ಭವಿಷ್ಯತ್ ಹೇಗಿದೆ ಅಂತ ನಾನು ತಿಳ್ಕೊಳ್ಬೋದಾಗಿತ್ತು.
ಇನ್ನು ಮೊದಲನೇದಾಗಿ ಗುರುಜಿ ಅವ್ರ ಹೆಸರು ರೇಣುಕಾ ಪ್ರಸನ್ನ ಅಂತ. ಅವರು ಹಂಗ್ 5 ನಿಮಿಷ ಗೊತ್ತಾಗಲ್ಲಮ್ಮ. ಬರ್ತೀನಿ ಅಂತ ಹೇಳಿದ್ರು. ಬರ್ಬೋದೇನೋ ಇವಾಗ ಗುರುಜಿ ಅವರು? ಸಖತ್ ಪ್ರಾಬ್ಲಮ್ ಆಗಿದ್ದೀವಿ ಗುರುಜಿ ನಾವು. ಹಾಗಲ್ಲಮ್ಮ, ನನಗೆ ಅವರ ಸ್ವರತರಂಗ, ಅವರ ವಾಯ್ಸು, ಅವರ ಒಂದು ಸ್ವರತರಂಗನ ಕೇಳಿ ನಾನು ಮಾತಾಡುವಂಥವ್ರು. ಆದ್ದರಿಂದ ಗುರುಜಿ ನಮ್ಗೆ ಮಕ್ಕಳ ಆತದ ಗುರುಜಿ? ಖಂಡಿತ ಸಂತಾನ ಆಗುತ್ತಮ್ಮ. ನಿನ್ನ ಸ್ವರತರಂಗದಲ್ಲಿ ನಿನ್ನ ಗರ್ಭದಲ್ಲಿ ಏನು ದೋಷ ಇಲ್ಲ. ಇದಕ್ಕಾಗಿ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಗುರುಜಿ. ನಾವು ಮುಂದೆ ಚೆನ್ನಾಗಾಗ್ತೀವ ಗುರುಜಿ? ಖಂಡಿತ ಚೆನ್ನಾಗಾಗ್ತೀರಿ. ನಿಮ್ಮ ಸ್ವರತರಂಗದಲ್ಲಿ ಗರ್ಭದಲ್ಲಿ ಯಾವುದೇ ದೋಷ ಇಲ್ಲ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಸಂತಾನ ವಿಳಂಬ ಅಂತಿದೆ, ಅದಕ್ಕೆ ಕಾರಣನೂ ಸಹಿತ ನೀವೇ ಕಾರಣ ಮುಂದಿಟ್ಬಿಟ್ಟಿದ್ದೀರಿ. ಅದರ ಬಗ್ಗೆ ನೀವು ನೋಡಮ್ಮ, ದಾಂಪತ್ಯದಲ್ಲಿ ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ರಲ್ವ ತಾಯಿ, ಅದ್ರ ಮುಂದಿನ ದಾರಿ ಆಗುವಂಥದ್ದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ಗುರುಜಿ ಇದು ಏನನ್ನ ಇದೇನನ್ನ ಮಾಡ್ಬೇಕಂತಂದ್ರೆ ಬಿಸ್ನೆಸ್ಗೆ ಏನ್ ಮಾಡ್ಬೇಕು ಗುರುಜಿ? ಹಾಗಲ್ಲಮ್ಮ, ಬಿಸ್ನೆಸ್ ಬಗ್ಗೆ ಅಂತ ನಾನು ಬಿಸ್ನೆಸ್ ಬಗ್ಗೆ ನಿನ್ನ ಸ್ವರದಲ್ಲಿ ನಿಮ್ಮ ಮನೆಯವರ ಒಂದು ವಿಚಾರ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಗುರುಜಿ ಅದರಿಂದ ನಿಮ್ಮ ದಾಂಪತ್ಯ ಚೆನ್ನಾಗಿರ್ಲಿಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ನಂಬಿರ್ತಕ್ಕಂಥ, ನೀನು ಯಾವ ದೇವ್ರು ನಂಬಿದ್ಯೋ ಅವ್ರನ್ನೇ ನಂಬು, ಅವರಿಂದ ಆಶೀರ್ವಾದ ಆಗಲಿ. ನಂಬಿದ್ದೀನಿ ಗುರುಜಿ ನಾನು. ಖಂಡಿತ ಒಳ್ಳೇದಾಗತ್ತೆ. ಆಲೋಚನೆ ಮಾಡಬೇಡ. ನೀವಿಬ್ರು ಸಮಾಧಾನವಾಗಿ ನಗ್ನಗ್ತಾ ನಿಮ್ಮಿಬ್ಬರ ದಾಂಪತ್ಯದಲ್ಲೂ ನೆಮ್ಮದಿಯಾಗಿರಿ. ಕಷ್ಟ ಸುಖ ಏನೇ ಬಂದರೂ ಸಹಿತ ನಗ್ನಗ್ತಾ ಹೋಗುವಂಥ ರೀತಿ ಮಾಡಿ. ಯಾವತ್ತು ನಾವು ನಂಬಿರ್ತಕ್ಕಂಥ ದೈವ ನಮ್ಮನ್ನು ಕೈ ಬಿಡೋದಿಲ್ಲ. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು 8 ತಿಂಗಳಷ್ಟೇ ನಿನಗೆ ಕಷ್ಟ ಇರ್ತಕ್ಕಂಥದ್ದು. 8 ತಿಂಗಳು ಕಳೆದ್ರೆ, ಹೌದು 8 ತಿಂಗಳು ಕಳೆದ್ರೆ ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಿ. ಅನುಕೂಲ ಆಗುತ್ತೆ ತಾಯಿ. ಒಳ್ಳೇದಾಗಲಮ್ಮ. ವೀಕ್ಷಕರೇ, ಈ ದಿನದ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ವಿವಿಧ ಮಹಿಳಾ ಸಂಘದ ಸದಸ್ಯರು ಆಗಮಿಸಿದ್ದಾರೆ ಗುರುಜಿಯವರನ್ನ ಮಾತನಾಡಿಸಲಿಕ್ಕೆ. ಹಾಗೆಯೇ ಜೀ ಕನ್ನಡ ವಾಹಿನಿ ಮತ್ತು ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಂನ ಸಂಸ್ಥಾನದ ವತಿಯಿಂದ ನಮ್ಮ ತವರಿನಿಂದ ನಿಮಗೆ ಬಾಗಿನವನ್ನು ತಲುಪಿಸುವಂತಹ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಮಹಿಳಾ ಸಂಘದ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಬನ್ನಿ ಮೇಡಮ್. ಎಲ್ಲಿಂದ ಬಂದಿದ್ದೀರಿ? ಮೈಕ್. ನಾವು ಬೊಮ್ಮನಹಳ್ಳಿಯಿಂದ ಬಂದಿದ್ದೀವಿ. ಸುಜಾತ ಅಂತ. ಕೊಡಿ. ಭಗವತಿ ಶ್ರೀ ರಾಜರಾಜೇಶ್ವರಿ ಅಮ್ಮ ನಮಸ್ಕಾರ. ಬೊಮ್ಮನಹಳ್ಳಿಯಿಂದ ಬಂದಿದ್ವಿ. ಗಾಯತ್ರಿ ಅಂತ ಸರ್. ಒಳ್ಳೆಯದಾಗಲಿ. ನೀವೆಲ್ಲ ಈ ಬಾರಿ ಗೌರಿ ಗಣಪತಿ ಹಬ್ಬದ ವಿಶೇಷವಾಗಿ ನಾವು ಕೊಡ್ತಿರ್ತಕ್ಕಂತಹ ಈ ಮಂಗಳ ದ್ರವ್ಯಗಳನ್ನು ಸೈಡ್ ನಿಂತ್ಕೊಂಬಿಡಿ, ಬಂದ್ಬಿಡಿ. ಹಾಂ ಒಳ್ಳೆಯದಾಗಲಿ. ದೇವನಹಳ್ಳಿಯಿಂದ ಬಂದಿರೋದು ಯಾರು ಇವರ? ಇರಲಿ ಒಳ್ಳೆಯದಾಗಲಿ. ಈಗ ನಾವು ಕೊಡ್ತಕ್ಕಂಥ ಅರಿಶಿನ ಕುಂಕುಮದ ಈ ಒಂದು ವಿಶೇಷತೆ ಏನಿದೆ, ಮಂಗಳ ದ್ರವ್ಯಗಳನ್ನು ನಿಮ್ಮ ಪ್ರಾಂತ್ಯದಲ್ಲಿ ನೀವು ಯಥಾಶಕ್ತಿ ನಾವೇನು ಕೊಡ್ತೀವೋ ಅದನ್ನು ಅದರ ಜೊತೆಗೆ ಮತ್ತಷ್ಟು ಸೇರಿಸ್ಬೋದಾದಂಥ ಪ್ರಮೇಯ ಇರ್ಬೋದು. ಯಾಕೆಂದರೆ ಅರಿಶಿನ ಕುಂಕುಮ ಕೊಡ್ತೀವಿ ಅಂದಾಗ ಹೆಣ್ಣುಮಕ್ಕಳು 4-6 ಜನ ಎಲ್ಲರೂ ಬಂದು ಸೇರ್ತಾರೆ. ಆಗ ಯಾರೊಬ್ಬರು ಮನಸ್ಸು ನೋಯಿಸ್ದಿರ, ಯಾರೊಬ್ಬರಿಗೂ ಸಹಿತ ಆಗೋಯ್ತು ಅನ್ನೋದಿರ ಒಂದು ಅರ್ಧ kg ಅರಿಶಿನ ಕುಂಕುಮ ಎಕ್ಸ್ಟ್ರಾ ತೆಗೆದಿಟ್ಕೊಂಡು ಸಾಧ್ಯವಾದಷ್ಟು ಮಂಗಳ ದ್ರವ್ಯಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದನ್ನು ಫಸ್ಟ್ ಕೊಟ್ಬಿಡಿ. ಅದಾದಮೇಲೆ ಇನ್ನಷ್ಟು ಕೊಡಬೇಕಾದಂತಹ ಪ್ರಸಂಗ ಬಂದರೆ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಮಾಡೇ ಕೊಡಬೇಕು. ಅದು ಮೊದಲೇ ಒಂದು ಕಂಡೀಷನ್ ಆರ್ಡರ್ ಹಾಕ್ಬಿಡ್ತೀವಿ ನಾವು. ಯಾಕೆಂದರೆ ಪಾಪ ಹೆಣ್ಮಕ್ಳು 4-6 ಜನ ಬಂದಾಗ ಇಲ್ಲ ಅನ್ನೋದಾಗಬಾರ್ದು. ಆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಇದು ಬಳೆನೂ ತಂದಿದ್ದೀರಿ, ಮಾಡಿ. ಇದು ಒಂದು ಸೌಭಾಗ್ಯ. ನಮ್ಮಲ್ಲಿ ಏನೇ ಇದ್ದರೂ ನಾವು ನಮ್ಮ ಜೊತೆ ಸೇರಿಸಿ ಕೊಡುವಂಥದ್ದು ಇದೆಲ್ಲ ಅದು ವಿಶೇಷವಾಗಿರುತ್ತೆ. ಈ ಬಾರಿ ನಾವು ಮಾಡಿರ್ತಕ್ಕಂಥದ್ದು ಅಂದರೆ ಮೊದಲು ಒಂದು ಮಾಡಿದ್ದಂತಹ ಕಾರ್ಡ್ಗಳು ಮುಗಿದಿದೆ. ಅದ್ರ ಜೊತೆಗೆ ಈಗ ಇನ್ನು ಸ್ವಲ್ಪ ಅದಿರಲಿ, ಇನ್ನಷ್ಟು ಇಟ್ಕೊಂಡಿದ್ದೀವಿ. ಇದನ್ನು ನಾವು ನಿಮಗೆ ಕೊಡ್ತೀವಿ. ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ನಿಮ್ಮ ಪ್ರಾಂತ್ಯದಲ್ಲಿ ನೀವು ಯಾವತ್ತು ಕೊಡ್ತೀರಿ ಅಂತ ಹೇಳ್ತೀರೋ ಅವತ್ತಿಗೆ ನಮಗೆ ಹೇಳಿದ್ರೆ ನಾವು ವ್ಯವಸ್ಥೆನ ತಿಳಿಸ್ತೀವಿ. ಅಥವಾ ನೀವೇ ಒಂದು ಬ್ಯಾನರೋ ಒಂದು ಫ್ಲೆಕ್ಸೋ ಏನಾರು ಮಾಡಿ ಅದನ್ನು ಅಲ್ಲಿ ಹಾಕ್ಬಿಡಿ. ಇಂಥ ದಿವಸ ನಾವು ಅರಿಶಿನ ಕುಂಕುಮನ ಕೊಡ್ತಾಯಿದ್ದೀವಿ. ನಮ್ಮ ಜೀ ಕನ್ನಡ ವತಿಯಿಂದ ಮಹರ್ಷಿವಾಣಿ ಗುರುಗಳು ಹೇಳಿದ್ದಾರೆ, ನಾವು ಅರಿಶಿನ ಕುಂಕುಮ ಸೇರಿಸ್ತಾ ಇದ್ದೀವಿ, ನೀವೆಲ್ಲ ಬಂದು ತೊಗೋಬೋದು ಅಂಥೇಳಿ ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಬ್ಯಾನರು ಫ್ಲೆಕ್ಸು ಹಾಕಿ ಅಲ್ಲಿ ಹೆಣ್ಮಕ್ಳನ್ನೆಲ್ಲ ಒಂದು ದಿವಸ ಕರೆದು 1 ದಿವಸ 2 ದಿವಸ ನಿಮ್ಮ ಅನುಕೂಲ, ಅಥವಾ ಒಂದು ದೇವಸ್ಥಾನ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಪ್ರಾಂತ್ಯನೇ ಆಗಿರ್ಬೋದು, ವಿಶಾಲವಾದ ಸ್ಥಳದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಅವ್ರಿಗಿಷ್ಟ ಅರಿಶಿನ ಕುಂಕುಮವನ್ನು ಕೊಡಿ. ಒಟ್ಟಾರೆ ಹೇಳಬೇಕಂದ್ರೆ ಈ ವರ್ಷದ ಗೌರಿ ಗಣಪತಿ ಹಬ್ಬದ ಒಂದಿಷ್ಟು ಶುಭಾಶಯಗಳನ್ನು ಎಲ್ಲರಿಗೂ ಸೇರಿಸಿ ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು ಅವರಿಂದ ಹೋಗುವಂಥ ಮಂಗಳ ದ್ರವ್ಯಗಳಿದು. ಇದನ್ನು ಸೇರಿಸಿ. ಒಳ್ಳೆಯದಾಗಲಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇರಲಿ. ಒಳ್ಳೆಯದಾಗಲಿ. ತುಂಬ ಸಂತೋಷ. ನಮ್ಮ ಜೊತೆ ಕೈ ಜೋಡಿಸಿ ತಾವು ಇಷ್ಟೆಲ್ಲ ಮಾಡುತ್ತಿರೋದು ನಮಗೆ ಬಹಳ ಸಂತೋಷ ಆಗ್ತಾಯಿದೆ. ಅದರಲ್ಲೂ ಮಹಿಳಾ ಸುದ್ದಿಯ
ಸಂಪಾದಕರು ಇಂತಹ ಒಂದು ನಿಲುವು ತಗೊಂಡು ಎಲ್ಲರಿಗೂ ಅನುಕೂಲವಾಗುವಂಥ ರೀತಿ ಇದು ಅರಿಶಿನ ಕುಂಕುಮ. ಒಳ್ಳೇದು ಮಾಡ್ತಿದ್ದೀರಿ, ಇನ್ನಷ್ಟು ಒಳ್ಳೆ ಸೇವೆ ನಡೀಲಿ ನಿಮ್ಮಿಂದ, ಒಳ್ಳೆಯದಾಗಲಿ. ತಗೊಳ್ಳಿ. ಇಲ್ಲಿ ನಾನೀಗ ನಿಮಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತೇನೆ, ನಂತರ ಇನ್ನಷ್ಟು ಸೇರಿಸ್ತೀನಿ. ಓ, ಕಾಯಿನ ಜೊತೆ ತಂದುಬಿಟ್ಟಿದ್ದೀರಾ? ನಾವು ಕೊಡೋ ಕಾಯಿನ ಜೊತೆಗೆ ನಿಮ್ಮದು ಅಷ್ಟು ಕಾಯಿನು. ಒಳ್ಳೆಯದಾಗಲಿ. ಹಬ್ಬ ಇದು ದೇವನಹಳ್ಳಿ ಅವ್ರದ್ದಾ? ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಂ, ಪರವಾಗಿಲ್ಲ. ನಮ್ಮ ಜೊತೆ ನೀವು ಕೈ ಜೋಡಿಸಿ ಈ ನಾಣ್ಯಗಳನ್ನು, ನಮ್ಮ ಅಭಿಷೇಕ, ದೇವ್ರಿಗೆ ಅಭಿಷೇಕ ಆಗಿರೋ ನಾಣ್ಯ ಇದೆ, ಅದ್ರ ಜೊತೆಗೆ ಇದನ್ನು ಸೇರಿಸಿ ಕೊಟ್ಬಿಡಿ. ಒಳ್ಳೆಯದಾಗಲಿ. ಭಗವತಿ ಮಹಾಲಕ್ಷ್ಮಿ ಒಳ್ಳೆಯದಾಗಲಿ. ಜೋಪಾನ. ಈಗ ಸದ್ಯಕ್ಕೆ ನಾವು ಇದು ನಿಮಗೆ ಕೊಟ್ಟಿರ್ತೀವಿ. ಇದು ನೀವು ದೇವನಹಳ್ಳಿಯಿಂದ ಬಂದಿರೋದು. ತಗೊಳ್ಳಿ. ಒಳ್ಳೆಯದಾಗಲಿ. ತಗೊಳಮ್ಮ. ಭಗವತಿ, ನೀವೆಲ್ಲಿಂದ ಬಂದಿದ್ದೀರಿ? ಬೊಮ್ಮನಹಳ್ಳಿ. ಹಾಂ, ನೀವು ಬೊಮ್ಮನಹಳ್ಳಿ ಭಾಗದಲ್ಲಿ ಆ ಕಡೆ ಎಲ್ಲರಿಗೂ ಸೇರಿಸಿ. ಹಾಂ, ಇನ್ನು ಬನ್ನಿ. ಹೊಂಗಸಂದ್ರ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಒಂದು ನಿಮಿಷ. ಹಾಂ, ಒಳ್ಳೆಯದಾಗಲಿ. ಕೋಡಿ ಚಿಕ್ಕನಹಳ್ಳಿಯಿಂದ ಒಳ್ಳೆಯದಾಗಲಿ. ಆಯಿತಮ್ಮ, ಆ ಭಾಗದಲ್ಲಿ ನೀವು ಕೊಡ್ತಿದ್ದೀರಿ, ಸಂತೋಷ. ಕೊಡಿ. ಒಳ್ಳೆಯದಾಗಲಿ. ತಗೊಳ್ಳಿ, ಮಾಡಿ. ಎಲ್ಲರಿಗೂ ಅನುಕೂಲ ಆಗಲಿ. ನೀವು ಇಲ್ಲಿ ಬನ್ನಿ. ಹಾಂ, ಜೆ ಪಿ ನಗರ ಕೊಡಿ. ಒಳ್ಳೆಯದಾಗಲಿ. ಕೊಡಿ. ಎಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ. ಯಾವತ್ತು ಕೊಡ್ತೀರೋ ಕೊಡೋದನ್ನು ಒಂದು ದಿವಸ ಮುಂಚಿತವಾಗಿ ನಾವು ಬ್ಯಾನರ್ ಹಾಕಿ ಎಲ್ಲರಿಗೂ ಅನುಕೂಲವಾಗಿ, ಎಲ್ಲರಿಗೂ ತಿಳಿಬೇಕು, ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಾವು ಇಲ್ಲಿ ಸುದ್ದಿವಾಹಿನಿ ತಿಳಿಸ್ತಿರ್ತೀವಿ, ನಮ್ಮೊಂದಿಗೆ ನೀವು ಸಹಿತ ಸಹಕರಿಸಿ ಕೊಡಿ. ರಾಜ್ಯದಾದ್ಯಂತ ಈ ಅರಿಶಿನ ಕುಂಕುಮ ಕೊಡುವಂತಹ, ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಕಾಯಕ ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಥಳ ಇದು. ಈ ಸ್ಥಳದ ಮುಂಭಾಗದಲ್ಲೇ ಭೀಮೇಶ್ವರ ಇರ್ತಕ್ಕಂಥದ್ದು. ಆರುವಳ್ಳಿಲಿರ್ತಕ್ಕಂಥ ಕೆರೆಯ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ರಾಜರು ಬಂದು ಪ್ರತಿ ವರ್ಷ ಪೂಜೆ ನಡೆಸ್ತಾ ಇದ್ರು ಅಂದರೆ ಯೋಚನೆ ಮಾಡಿ. ಇವತ್ತಿಗೂ ರಾಜರ ವಂಶಸ್ಥರು ಮತ್ತು ಅವರ ಕುಟುಂಬದವರು ಇಂದಿಗೂ ಬರ್ತಾ ಇದ್ದಾರೆ. ಜ್ಯೋತಿರ್ಭೀಮೇಶ್ವರನ ಅನುಷ್ಠಾನ ಜೊತೆಗೆ ಇಂತಹ ದಿವಸ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು ಎಷ್ಟು ಪುಣ್ಯದ ಕೆಲಸ. ಬೆಳಿಗ್ಗೆ ಅನುಷ್ಠಾನ ಆಗಿದೆ, ಸಂಜೆ ದರ್ಶನಕ್ಕೆ ಬಂದಿದ್ದೇವೆ. ಈ ದರ್ಶನದ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಇದೆ. ಜೊತೆಗೆ ರಾಜರ ವಂಶಸ್ಥರು, ಈಗ ರಾಜರಿಲ್ಲ, ಆದರೆ ರಾಜರ ಕುಟುಂಬದವರು ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಪೂಜೆ ನಡೆಸ್ತಾರೆ. ಈ ಸುಂದರವಾದಂಥ ತಾಣ, ಸುಂದರವಾದಂಥ ಪ್ರದೇಶದಲ್ಲಿ ಜ್ಯೋತಿರ್ಭೀಮೇಶ್ವರ ದರ್ಶನ ಮಹಾಭಾಗ್ಯ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ವಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ಓಂ ನಮಃ ಶಿವಾಯ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಾನನೋದ್ಧಾರಕಂ ಗಜಾನನ ಮಹರ್ನಿಶಮೇಕದಂತಮುಕ್ತಾನಾಮೇಕದಂತमुपास्महे. रामाय रामभद्राय रामचंद्राय वेदसे रघुनाथाय नाथाय सीताय पतये नमः. जानकी राम पट्टाभिराम श्रीराम राम राम रामतः श्रीमದ್ ಮಹಾರಾಮಚಂದ್ರ ಸ್ವಾಮಿಯೇ ನಮಃ. ಓಂ ಶುಭಾಭ್ಯಾಂ. ಈಗ ಸಂಕಲ್ಪವನ್ನು ಮಾಡೋಣ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ನೀವು ಎಲ್ಲೆಲ್ಲೂ ನೋಡಿದರೆ ಚಿಕ್ಕದಾದಂತಹ ಲಿಂಗವನ್ನು ನೋಡಿರ್ತೀರಿ, ಆದರೆ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಬೃಹದಾಕಾರವಾಗಿರ್ತಕ್ಕಂಥದ್ದು. ಬಹುಶಃ ಭೀಮೇಶ್ವರ ವೃತ್ತದಲ್ಲಿ ಭೀಮಲಿಂಗ ಬಹಳ ಇಷ್ಟೇ ದೊಡ್ಡದಾಗಿರಬೇಕೇನೋ, ಅದಕ್ಕೆ ಇರಬೇಕು ಮೈಸೂರು ಮಹಾರಾಜರು ಪ್ರತಿ ವರ್ಷ ಬಂದು ಇಲ್ಲಿ ಅನುಷ್ಠಾನಗಳನ್ನು ಮಾಡಿಸ್ತಿದ್ದೀವಿ.
ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಜೊತೆಗೆ ಇಲ್ಲಿ ತಾವು ನೋಡ್ಬೋದು ಈ ಪಾಣಿಪೀಠ ಎಷ್ಟು ವಿಶೇಷವಾಗಿದೆ ಅಂತ. ಬಹುಶಃ ಇಷ್ಟಾಕಾರವಾಗಿ ಅಂದರೆ ತುಂಬ ದೊಡ್ಡದಾದಂತಹ ಒಂದು ಪಾಣಿಪೀಠ. ಪಾಣಿಪೀಠ ಅಂದರೆ ತಾಯಿಯ ಒಂದು ವಾಸಸ್ಥಳ. ಈ ಒಂದು ಪಾಣಿಪೀಠನ ಪ್ರತಿಯೊಬ್ಬರೂ ನೋಡಿ, ಯಾಕೆಂದರೆ ಇದು ಎಲ್ಲೂ ಸಿಗದಂತಹದ್ದು, ಎಲ್ಲೂ ಕಾಣದಂತಹದ್ದು. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ನಮ್ಮ ರಾಮ ಜನ್ಮ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರತಿಷ್ಠೆಗಳಿವೆ. ಆ ಪ್ರತಿಷ್ಠಾಪನೆಯಲ್ಲೂ ಇಲ್ಲಿರ್ತಕ್ಕಂಥ ಸ್ವಾಮಿ ಇದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಈಗಲೂ ಸಾಕಷ್ಟು ಮಳೆ ಆದರೆ ಈ ದೇವಾಲಯದ ಸುತ್ತಮುತ್ತ ಸಾಕಷ್ಟು ನೀರು ನಿಲ್ಲುತ್ತೆ. ಈ ದೇವಾಲಯದ ಮುಂಭಾಗದಲ್ಲಿ ತುಂಬ ದೊಡ್ಡದಾದಂಥ ಒಂದು ಕೆರೆ. ಆ ಕೆರೆಯ ಮುಂಭಾಗದಲ್ಲಿರ್ತಕ್ಕಂಥದ್ದೇ ಈ ಒಂದು ಜ್ಯೋತಿರ್ಭೀಮೇಶ್ವರ ವೃತ್ತ, ಅಂದರೆ ಭೀಮೇಶ್ವರನ ಆಲಯ. ಈ ಭೀಮೇಶ್ವರನ ಆಲಯ ವರ್ಷಕ್ಕೊಮ್ಮೆ ವಿಶೇಷವಾದಂಥ ಅನುಷ್ಠಾನಗಳು ನಡೆಯುತ್ತೆ. ಆದರೆ ಇವತ್ತಿನ ದಿವಸ ಅಷ್ಟೇ ವಿಶೇಷವಾದಂತಹ ಅನುಷ್ಠಾನ ಇದೆ. ಹಾಗಾಗಿ ನಮಗೆ ಅಭಿಷೇಕ ಮಾಡುವಂಥ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯ ನನಗೆ ಸಿಗಲಿಕ್ಕೆ ಕಾರಣ ಬಹುಶಃ ನೀವೆಲ್ಲರೂ ಸಹಿತ. ಇದು ಇಂತಹ ಒಂದು ಮಹಾಭಾಗ್ಯ ಎಲ್ಲರಿಗೂ ಸಿಗಲ್ಲಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಭೀಮೇಶ್ವರನ ಅನುಷ್ಠಾನ ಮಾಡುವಾಗ ಸಂಕಲ್ಪವನ್ನು ಮಾಡೋಣ. ಸಂಕಲ್ಪವನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸಹಿತ ಶ್ರದ್ಧಾ ಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರ ಮನೆಯಲ್ಲೂ ಜ್ಯೋತಿರ್ಭೀಮೇಶ್ವರ ಅನುಷ್ಠಾನನ ಶ್ರದ್ಧೆಯಿಂದ ಮಾಡ್ತೀವಿ. ಭೀಮೇಶ್ವರನ ಅನುಷ್ಠಾನ ಹೇಗೆ ಮಾಡ್ತೀರಿ? 2 ದೀಪಗಳನ್ನಿಟ್ಟು ದೀಪವನ್ನು ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು. ಸಣ್ಣ ಮಕ್ಕಳಿದ್ದರೆ, ಚಿಕ್ಕ ಮಕ್ಕಳಿದ್ದರೆ ಮಣ್ಣಿನ ಬೊಂಬೆಗಳನ್ನಿಟ್ಟು ಪೂಜೆ ಮಾಡ್ತೀವಿ. ಅದೇ ದೊಡ್ಡವರು ಮುತ್ತೈದೆಯರಿದ್ದರೆ ತಮ್ಮ ಮಾಂಗಲ್ಯತನ ಅಂದರೆ ತಮ್ಮ ಮಾಂಗಲ್ಯಕ್ಕೆ ಮತ್ತಷ್ಟು ಶಕ್ತಿ ಇರಲಿ ಅಂಥೇಳಿ, ಹೆಚ್ಚು ಆಯುಷ್ಯ ಚೆನ್ನಾಗಿರಲಿ, ಸಂಸಾರ ಚೆನ್ನಾಗಿರಲಿ, ಸದಾಕಾಲ ನಗ್ನಗ್ತಾ ಇರಲಿ ಅಂಥೇಳಿ 2 ದೀಪಗಳನ್ನು ಹಚ್ಚಿ ಆರತಿ ಪೂಜೆ ಮಾಡ್ತೀವಿ. ಹಾಗೆ ಭೀಮೇಶ್ವರನಿಗೆ ಅಭಿಷೇಕ ಮಾಡೋಣ. ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶುಭಾಭ್ಯಾಂ ವೈವಸ್ವದಾ ಮನ್ವಂತರೇ ಕಲಿಗೀರ್ಧಮಪಾದೇ ಜಂಬೋದ್ಭೇಪೇ ಭರತವರ್ಷೇ ಭರತಖಂಡೇ ದಂಡಕಾರಣೇ ಗೋದಾವರ್ಯಾಂ ದಕ್ಷಿಣೇ ದಿವೇ ಶಾಲಿವಾಂಸಿಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಕನ್ಯಾಕುಮಾರಿ ಅಂತ ಮೇಡಮ್, ಕುಶಾಲನಗರದಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ತಾಯಿ ಬಗ್ಗೆ, ನಮ್ಮ ತಂಗಿ ಬಗ್ಗೆ. ತಾಯಿ ಇದ್ದಾರಮ್ಮ ಜೊತೆಲಿ? ಹಾ, ತಾಯಿ ಇದ್ದಾರೆ. ಯಾರಾದ್ರೂ ಒಬ್ರ ಬಗ್ಗೆ ಮಾತಾಡಿ, ಕಾಲಾವಕಾಶ ಕಡಿಮೆ ಇರುತ್ತೆ. ನಮ್ಮ ತಂಗಿ ಬಗ್ಗೆ ಮೇಡಮ್, ನಮ್ಮ ತಂಗಿ ಹತ್ರ. ಈ ತರ ತಂಗಿ ಇದರ ಜೊತೆಲಿ? ಹಾ, ತಂಗಿ ಇದ್ದಾರೆ. ಮದುವೆ ಬಗ್ಗೆ ಮಾತಾಡ್ಬೇಕಿತ್ತು. ಆಯ್ತು, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನಮ್ದು ತಂಗಿ ಬಗ್ಗೆ, ಮದ್ವೆ ಬಗ್ಗೆ ಮಾತಾಡ್ಬೇಕಿತ್ತು ಗುರುಜಿ. ನಿಮ್ ಕಾಲ್ ಸಿಕ್ಕಿರೋ ತುಂಬಾ 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 ಕೋಟಿ ವಂದನೆಗಳು ಗುರುಜಿ. ಎಷ್ಟು ಹೇಳಿದ್ರು ಸಾಲ್ತಾ ಇಲ್ಲ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ದು ಮದ್ವೆಗೆ 2 ಮಕ್ಳಿದೆ ಗುರುಜಿ. ನಮ್ಮನ್ನ ಮೈಸೂರಿಗೆ ಕೊಟ್ಟಿರೋದು. ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ. ಮತ್ತೆ ನಮ್ಮ ಯಜಮಾನ್ರಿಗೆ ಯಾವ್ದು ಕೈ ಹಚ್ಚುತ್ತಾ ಇಲ್ಲ ಗುರುಜಿ. ಧನಂಜಯ ಅಂದ್ಬಿಟ್ಟು ಅವ್ರ ಹೆಸರು. ಮತ್ತೆ ನಮ್ಮ ತಂಗಿ ಬಗ್ಗೆ ಹೇಳಿ ಗುರುಜಿ, ಕೊಡ್ತೀನಿ. ಕೊಡಮ್ಮ, ಅವ್ರ ಫೋನ್ ಕೊಡಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿರೋ ಗುರುಜಿ? ಚೆನ್ನಾಗಿದೆಯಮ್ಮ, ಹೇಳು ಮಗು. ಗುರುಜಿ, ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನು ಓದಿದ್ಯಾ ಮಗು? ನಂದು BA ಡಿಸ್ಕಂಟಿನ್ಯೂ ಗುರುಜಿ. ಮದುವೆ ಪ್ರಯತ್ನ ಮಾಡ್ತಿದ್ದಾರೆ ಈಗ? ಮಾಡ್ತಾ ಇದಾರೆ ಗುರುಜಿ. ಬರ್ತಾರೆ ಹೋಗ್ತಾರೆ, ಏನು ಬೇಡ ಗುರುಜಿ. ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ. ಮಲಮಾದೇಶ್ವರ ಮತ್ತೆ ಕತ್ತಿರಕಸಮ ಗುರುಜಿ. ಒಳ್ಳೇದಾಗತ್ತೆ, ಚಿಂತೆ ಮಾಡುವಂಥದ್ದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರವಾಗಿ ವಿವಾಹ ಯೋಗ ಇದೆ. ಈಗಾಗಲೇ ನಿಮ್ಮ ಪ್ರಯತ್ನ ಮಾಡ್ತಾ ಇದ್ದರೆ ಈ ಕಳೆದ 1.5 ತಿಂಗಳ ಹಿಂದೆ ಬಂದಂತಹ ವರನ ಪುನಃ ಬಂದು ಹೋಗುವಂಥ ಸಾಂದ್ರತೆಗಳು ಇದೆ. ಯಾಕೆಂದರೆ ಈಗ ಪ್ರಸ್ತುತ ನಿನ್ನ ಸ್ವರತರಂಗದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದಕ್ಕಾಗಿ ನೀನು ಭಯಪಡಬೇಕಾದ್ದಿಲ್ಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡು. ಜೊತೆಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಸುತ್ತಮುತ್ತ, ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಹುತ್ತಕ್ಕೊಂದು 11 ದಿವಸ ಕಂಟಿನ್ಯೂ, ಪ್ರತಿ ದಿವಸ ಬೆಳಗ್ಗೆ ಹೊತ್ತು. ಆದರೆ ಈ 11 ದಿವಸ ನೀನು ಪ್ಯೂರ್ಲಿ ವೆಜ್ ಆಗಿರಬೇಕು, ಸಸ್ಯಾಹಾರಿ ಊಟ ಇರಬೇಕು. ಅದರಿಂದ ಅಂತಹ ಸನ್ನಿವೇಶ 11 ದಿವಸ ನಾಗದೇವರನ್ನ ಪ್ರಾರ್ಥನೆ ಮಾಡಮ್ಮ. ಹಾಗೆ ನೀನು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದೆಯಾ, ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡು. ಹುತ್ತದ ಮಣ್ಣಿನ ಪ್ರಸಾದ ಒಂಚೂರು ಹಣೆಗಿಟ್ಕೋ.
ಇದಿಷ್ಟನ್ನು ನೀನು ಮಾಡೋದ್ರಿಂದ ಸಾಕಷ್ಟು ಒಳಿತನ ಕಾಣುತ್ತೆ, ಸಾಕಷ್ಟು ಅಭಿವೃದ್ಧಿ ನೋಡ್ಬೋದು. ಆಯ್ತಮ್ಮ, ಅತಿ ಶೀಘ್ರದಲ್ಲೇ ನಿನ್ನ ವಿವಾಹ ಆಗುವಂಥ ಯೋಗ ಭಾಗ್ಯ ಭಾಳ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಕನ್ಯಾಕುಮಾರಿ ಅವರು ಕರೆ ಮಾಡಿದ್ರು, ಕುಶಾಲನಗರದಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ 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 ನಮಸ್ತೆ. ಹಲೋ ಮಾತಾಡಿಮಾ. ನಮಸ್ತೆ. ನಮಸ್ತೆ ಮೇಡಮ್, ನಮ್ದು ಮಮತಾ ಅಂತ ಶ್ರೀರಂಗಪಟ್ಟಣದಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಮಾತಾಡಿಮಾ, ಗುರುಜಿ ಇದ್ದಾರೆ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ. ಕೋಟಿ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಶ್ರೀರಂಗಪಟ್ಟಣದಿಂದ ಮಮತಾ ಅಂತ ಮಾತಾಡ್ತಾ ಇದ್ದೀನಿ. ಹೇಳಮ್ಮ. ಸ್ವಲ್ಪ ಕಬ್ಬಣ ತಗೋಬೇಕು, ಟ್ರ್ಯಾಕ್ಟರ್ ತಗೋಬೇಕು ಅಂತ ಮಾಡ್ತಾ ಇದೀನಿ ಗುರುಜಿ. ಅದರಿಂದ ತಗೊಂಡ್ರೆ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋದು ಸ್ವಲ್ಪ ಹೇಳ್ಬೇಕು ಗುರುಜಿ. ಖಂಡಿತಮ್ಮ. ಅಂದರೆ ಅದು ನಿಮ್ಮ ನೇತೃತ್ವದಲ್ಲಿ ನೀವೇ ತೆಗೆದು ನಡೆಸುವಂಥದ್ದಾ? ಇಲ್ಲ, ನಮ್ಮ ಯಜಮಾನ್ರು ಮದಿಗೌಡ್ರು ಅಂತ ಮಾಡ್ತಾರೆ ಗುರುಜಿ. ಮಕಾ ನಕ್ಷತ್ರ ಸಿಂಹರಾಶಿನ ಅವ್ರದ್ದು? ಹೌದು, ಅದೇನು ಯಾವ್ದು ಅಂತ ಗೊತ್ತಿಲ್ಲ ಸರ್. ಮದಿಗೌಡ ಅಂತ ಹೆಸರು. ಇದಾರ ಮನೇಲಿ ಇದಾರಮ್ಮ? ಇಲ್ಲ ಗುರುಜಿ, ನಾನೇ ಇರೋದು. ಹೌದಾ? ಯಾಕೆಂದರೆ ಕಬ್ಬಣ ಮತ್ತು ಯಾವುದೇ ವೆಹಿಕಲ್ಗಳು ಕೆಲವು ಜನಕ್ಕೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಅದರಿಂದ ಅವರ ಸ್ವರತರಂಗ ಕೇಳಿದರೆ ಅವರಿಗೆ ಲಾಭ ನಷ್ಟದ ಬಗ್ಗೆ ಏನು ಅಂತ ನಾನು ತಿಳಿಸೋಕೆ ಅನುಕೂಲ ಆಗ್ತಿತ್ತು. ಇರಲಿ, ನೀವು ಕೇಳಿರ್ತಕ್ಕಂತಹ ಪ್ರಶ್ನೆ ಈಗಿನ ಮುಹೂರ್ತಚಾರ ಪ್ರಕಾರ ನೀವು ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸ್ಬೋದು. ಖಂಡಿತ ಏನು ತಪ್ಪೇನಿಲ್ಲ, ಅದರಿಂದ ಲಾಭನೇ ಇದೆ. ಟ್ರ್ಯಾಕ್ಟರ್ ತೊಗೊಳ್ಬೋದು. ಮಾಡಿ, ಒಳ್ಳೆಯದಾಗಲಿ ತಾಯಿ. ಮಮತಾ ಅವ್ರು ಕರೆ ಮಾಡಿದ್ರು ಶ್ರೀರಂಗಪಟ್ಟಣದಿಂದ, ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ನೋಡೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ತಿಪ್ಪೇಸ್ವಾಮಿ, ಕಾರ್ಕಳ, ಉಡುಪಿ ಡಿಸ್ಟ್ರಿಕ್ಟ್. ಮೇಡಮ್, ಯಾರ ಬಗ್ಗೆ ಮಾತಾಡಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ. ಇದರ ಮಗ ಜೊತೆಲಿ? ಇಲ್ಲಮ್ಮ, ಅವನು ಕಾಲೇಜಿಗೆ ಹೋಗಿದ್ದಾನೆ. ಸರಿ, ಮಾತಾಡಿ ಸರ್, ಗುರುಜಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಹೇಳಿಪ್ಪ. ಏನಿಲ್ಲ ಗುರುಜಿ, ನಿಮ್ದು ನಾನು ಆಶೀರ್ವಾದ ತಗೊಂಡಿನಿ. ಸುಬ್ರಹ್ಮಣ್ಯಂ ಸ್ವಾಮಿ ನಿಮ್ನ ಅಲ್ಲೇ ತಗೊಂಡಿನಿ ಸ್ವಾಮಿ. ನಮ್ಮ ನನಗೆ ಬಹಳ ಖುಷಿ ಆಯ್ತು ಸ್ವಾಮಿ. 3 ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಗೋಳ್ರಿ. ಬರೀ ಮನುಷ್ಯರು ಸಿಗ್ತಾರ, ಫೋನ್ ಸಿಗ್ಬೇಕು, ಮಾತಾಡ್ಬೇಕನ್ನೋದು ಬಹಳ ಆಸೆ ಸ್ವಾಮಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಸ್ವಾಮಿ. ನಾನು ನಿಮ್ದು ಹುಟ್ಟಿದ ಹಬ್ಬದ ದಿವಸ ಬಂದಿದ್ದೆ ಸುಬ್ರಹ್ಮಣ್ಯಗೆ. ನೀವು ಅವತ್ತು ನನಗೆ ಬಹಳ ನಾನು ಇಲ್ಲಿ ಟಿವಿಯಲ್ಲಿ ನೋಡ್ಬಿಟ್ಟೆ ಬಂದಿದ್ದು. ಟಿವಿಎಸ್ ಮೇಲೆ ಬಂದೆ ಸ್ವಾಮಿ. ಯಾವ್ದು ತೊಂದ್ರೆ ಇಲ್ಲ, ಸುಖವಾಗಿ ಬಂದಿನಿ. ಎಲ್ಲೆಲ್ಲಿ ಗಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಸುಬ್ರಹ್ಮಣ್ಯ ನಿಲ್ಸಿ ನೋಡಿ ಸ್ವಾಮಿ. ಒಳ್ಳೇದಾಗ್ಲಿ ಸ್ವಾಮಿ, ಮನೆಗಿದ್ದಂಗೆ ಇದ್ರಿ ಸ್ವಾಮಿ. ನನಗೆ ಅಷ್ಟು ಖುಷಿ ಆಗ್ತೈತಿ. ಒಳ್ಳೇದಾಗ್ಲಿ, ದೇವ್ರು ನಿಮ್ಮನ್ನ ಇನ್ನೂ ಚೆನ್ನಾಗಿಟ್ಟಿರ್ಲಿ. ಚೆನ್ನಾಗಿದ್ದಾನೆ ಸ್ವಾಮಿ ಪರಮಾತ್ಮ. ನಿಮ್ಮದು ಫೋಟೋ ಹಾಕ್ಯಂತ ಕುತ್ಕೊಂಡ್ಬಿಟ್ಟಿನಿ ಮನ್ಯಾಗ. ಅಷ್ಟು ಆನಂದ ಸ್ವಾಮಿ. ನನಗೆ ಬಹಳ ಖುಷಿ ಅಂದ್ರೆ ಖುಷಿ ಸ್ವಾಮಿ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಅಯ್ಯೋ ಸ್ವಾಮಿ, ಅದನ್ನ ನಾವು ನೋಡ್ಲಾರ್ದ ಮುಂದೆ ಹೋಗೋದಿಲ್ಲ ಸ್ವಾಮಿ. ನಾವು ಹೊಸಪೇಟೆ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು, ಇಲ್ಲಿ ಕಾರ್ಕಳದಾಗ ಕೆಲಸ ಮಾಡ್ತೀವಿ ಸ್ವಾಮಿ. ನಿಮ್ಮ ಆಶೀರ್ವಾದಲಿದ್ದ ದಿನ ನಿಮ್ಮ ನೆನ್ಸ್ಕೊಂಡೆ ನಾನು ಮಲಗೋದು, ಎದ್ದಳದು, ನಿಮ್ಮ ಹೆಸರು ಹೇಳೇ ಎದ್ದಳದು ಸ್ವಾಮಿ. ಯಾವ್ದು ಕಷ್ಟ ಸುಖವಾಗಿದೆ ಸ್ವಾಮಿ. 4 ಮಂದಿ ದಾನ ಮಾಡಂತಂದು ನನಗೆ ಆಶೀರ್ವಾದ ಮಾಡು ಸ್ವಾಮಿ. ನೀನು ಬೇಡ ಜಗತ್ನಾಗ. ಒಳ್ಳೇದಾಗ್ಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಒಳ್ಳೆ ಯಶಸ್ಸಾಗಲಿ, ನೀವು ಮಾಡುವ ಕೆಲಸದಲ್ಲಿ ಒಳ್ಳೆ ಲಾಭ ಸಿಗಲಿ, ಅದಕ್ಕಿಂತ ಹೆಚ್ಚಿನ ಒಳ್ಳೆ ಆರೋಗ್ಯವಂತರಾಗಿರಿ. ಒಳ್ಳೇದಾಗಲಿ. ತಿಪ್ಪೇಸ್ವಾಮಿ ಅವರು ಕರೆ ಮಾಡಿದ್ರು, ಉಡುಪಿಯ ಕಾರ್ಕಳದಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ? ಮಲ್ಲಿಕಾರ್ಜುನ. ಎಲ್ಲಿಂದ ಕರೆ ಮಾಡಿದಿರಿ? ಗೊರವನಹಳ್ಳಿ ಹತ್ರ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಬಗ್ಗೆ ಮಾತಾಡ್ಬೇಕು ಸರ್, ಮಾತಾಡಿ, ಗುರುಜಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆಪ್ಪ, ಹೇಳಿ. ನಮಸ್ತೆ ಗುರುಜಿ. ಹೇಳಿಪ್ಪ. ನಾ ಮಲ್ಲಿಕಾರ್ಜುನ್ ಅಂತ. ಹೇಳಿ ಮಲ್ಲಿಕಾರ್ಜುನ್. ಹಲೋ ಹಲೋ, ಮಲ್ಲಿಕಾರ್ಜುನ್ ಮಾತಾಡಿ. ಮಾತಾಡ್ತಾ ಇದ್ದೀನಿ. ಹಲೋ ಹಲೋ, ನಮಸ್ತೆ. ನಮಸ್ಕಾರಪ್ಪ, ಹೇಳಿ. ಅದೇ ಗುರುಜಿ, ಮಲ್ಲಿಕಾರ್ಜುನ್ ಅಂತ ನಾವು. ನಾವು ಗೊರವನಹಳ್ಳಿ ಹತ್ರದಿಂದ. ಎಲ್ಲಿ? ಗೊರವನಹಳ್ಳಿ. ಗೊರವನಹಳ್ಳಿ. ತುಂಬಾ ನೋಡಿದೀನಿ ಸ್ವಾಮಿ, ನಿಮ್ಮನ್ನ ಹತ್ರದಿಂದ ನೋಡಿದೀನಿ. ಫಂಕ್ಷನ್ಗೆ ಅವತ್ತು ಬಂದಿದ್ದೆ. ಲಕ್ಷ್ಮೀ ದೇವಸ್ಥಾನ. ಲಕ್ಷ್ಮೀ ದೇವಸ್ಥಾನ ಹತ್ರ. ನೀವು ಬಂದಿದ್ರ ಆ ಕಾರ್ಯಕ್ರಮಕ್ಕೆ? ಬಂದಿದ್ದೀರ. ಜನಸಾಗರ ನೋಡಿದ್ರ? ಜನ ಹೇಗಿತ್ತು? ನೋಡಿ ಸ್ವಾಮಿ, ನನ್ನ ಜೀವನದಲ್ಲೇ ನೋಡಲಿಲ್ಲ ಅಷ್ಟು ಅಭಿಮಾನ ನಿಮ್ಗೆಲ್ಲ. ಅಷ್ಟು ಜನ ಜಾಗರ 5-6 ಕಿಲೋಮೀಟರ್ ದೂರದಿಂದ ಬಂದ್ರೆ ಕೆಲವರಿಗೆ ಸಿಕ್ಕಿಲ್ಲ ದರ್ಶನ. ನಾನು ಹತ್ರದಿಂದ ಬಂದು ನೋಡಿದೀನಿ. ಒಳ್ಳೇದಾಗ್ಲಿ. ಒಟ್ಟು ಅದೊಂದು ಇತಿಹಾಸ ಅದು. ಹೌದು ಮೇಡಮ್. ಇನ್ನು ಪುನಃ ಅಂತ ಜನ, ಆ ಒಂದು ಅಭಿಪ್ರಾಯ, ಆ ಒಂದು ಪೂಜಾನುಷ್ಠಾನ, ಅದು ನಾವು ನೋಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ಈ ಒಂದು ಇದಕ್ಕೆ ಅದೇ ವಿಶೇಷ. ವಿಶೇಷ ಗೊರವನಹಳ್ಳಿಯಲ್ಲಿ ಅಷ್ಟು ಅಭಿಮಾನ ನಿಮ್ಮ ಮೇಲೆ. ಹೌದು, ಜನ ಭಕ್ತ ಸಾಗರನು ನೋಡಿರಲಿಲ್ಲ ನಾನು ಹತ್ತಿರದಿಂದ. ಒಳ್ಳೇದಾಗ್ಲಿ ರಾರೆ, ಒಳ್ಳೇದಾಗ್ಲಿ. ನಮಸ್ಕಾರ.
ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ರು ಗೊರವನಹಳ್ಳಿಯಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ ತಗೊಳ್ಳೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. 9ನೇ ತಾರೀಕು ಶುಕ್ರವಾರ ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಮಹರ್ಷಿ ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಅವರಿಂದ ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಮಹಾಯಾಗ ಹಾಗೂ ಸಾಮೂಹಿಕವಾಗಿ ದೀಪ ದುರ್ಗಾ ನಮಸ್ಕಾರವನ್ನು ಬಹಳ ಅದ್ಧೂರಿಯಾಗಿ ಏರ್ಪಡಿಸಲಾಗಿರುವಂಥದ್ದು. ದುರ್ಗಾಷ್ಟಮಿಯಂದು ಮಹರ್ಷಿಗಳಿಂದ ಸಾಮೂಹಿಕ ದೂರ್ವಾರ್ಚನೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಆಗಮಿಸಬಹುದು. ಡಾಕ್ಟರ್ PA ಅಡ್ಯಂತಾಯ ಸ್ಮಾರಕ ರಂಗಮಂದಿರ ಮೂಡಿಗೆರೆ, ಖಂಡಿತವಾಗಿಯೂ ಆಗಮಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.